ಒಂದು ಭಾಗದ ಕ್ಯಾನ್ಸರ್ ಆದಾಗ ಮುಖದಲ್ಲಿ ಅದನ್ನ ತೆಗಿಬೇಕಾಗುತ್ತೆ. ಅದು ತೆಗೆದಾಗ ಆ ಪಾರ್ಟ್ನ ರೀಪ್ಲೇಸ್ ಮಾಡೋದಕ್ಕೆ ನಾವು ಚರ್ಮ ಆಗಲಿ ಮೂಳೆ ಆಗಲಿ ಬೇರೆ ಕಡೆಯಿಂದ ಕೂರಿಸಬೇಕಾಗುತ್ತೆ. ಅದನ್ನ ನಾವು ಆಂಕೋಪ್ಲಾಸ್ಟಿಕ್ ಸರ್ಜರಿ ಅಂತೀವಿ. ಅದು ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿಲೇ ಬರುತ್ತೆ. ಮೋಸ್ಟ್ ಆಫ್ ದ ಸರ್ಜರೀಸ್ ಫೇಸ್ ಮೇಲೆ ಮಾಡಿದಾಗ ಅಂದ್ರೆ ಕಾಸ್ಮೆಟಿಕ್ ಸರ್ಜರಿ ಇಲ್ಲ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿದಾಗ ಮಾತಾಡ್ಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. ಮೋಸ್ಟ್ ಆಫ್ ದ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಆರ್ ಯೂಶಲಿ ಡೇ ಕೇರ್ ಆರ್ ಒನ್ ಡೇ ಪ್ರೊಸೀಜರ್ಸ್. ಅಂದ್ರೆ ಬಂದು ಬೆಳಗ್ಗೆ ಅಡ್ಮಿಟ್ ಆಗಿ ಖಾಲಿ ಹೋಟೆಲ್ ಬರಬೇಕು, ಅನಸ್ತೀಶಿಯಾ ಕೊಟ್ಟು ಮಾಡಿ ಆದ್ಮೇಲೆ ಸಾಯಂಕಾಲ ನನಗೆ ಮನೆಗೆ ಕಳಿಸ್ಕೊಡ್ತೀನಿ. ಇನ್ನು ಎಷ್ಟೊಂದು ಜನ ನನಗೆ ಮುಖನ ಸ್ವಲ್ಪ ಟೈಟ್ ಮಾಡಿ ಕೊಡಿ, ನನಗೆ ಸರ್ಜರಿ ಬೇಡ ಅಂತ ಕೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ತರ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ಗಳಿದೆ. ಹೇಗೆ ಅಂತ ಹೇಳಿದ್ರೆ ಥ್ರೆಡ್ ಲಿಫ್ಟ್ಸ್ ಅಂತ ಹೇಳ್ತೀವಿ, ಇಲ್ಲ ಇಲ್ಲಿ ಒಳಗಡೆ ಪಿಡಿಯೋ ಥ್ರೆಡ್ಸ್ ಅಂತ ಹಾಕ್ತೀವಿ. ಸೊ ಮತ್ತೆ ಹೀಟಿಂಗ್ ಡಿವೈಸಸ್ ಅಂತ ಇರುತ್ತೆ, ಮೈಕ್ರೋ ನೀಡ್ಲಿಂಗ್ ಅಂತ, ಇದೆಲ್ಲ ಕಾಸ್ಮೆಟಾಲಜಿಸ್ಟ್ ಡರ್ಮಟಾಲಜಿಸ್ಟ್ ಮಾಡ್ತಾರೆ. ಅದು ಟೆಂಪ್ರರಿ ಎಫೆಕ್ಟ್. ಒಂದ್ ಕಡೆ ನಿಮಗೆ ಅದು ಬೇಗ ಆಗ್ಬಹುದು ಅಂಡ್ ಅಷ್ಟೊಂದು ನಿಮಗೆ ಕಷ್ಟ ಆಗದೆ ಇರಬಹುದು ಸರ್ಜರಿ ಮಾಡ್ದೇನೆ. ಬಟ್ ಅದಿರೋದು 3 ರಿಂದ 6 ತಿಂಗಳಷ್ಟೇ. ಓಟೋಪ್ಲಾಸ್ಟಿ ಅಂದ್ರೆ ಒಂದೊಂದು ಮಕ್ಕಳಿಗೆ ಹುಟ್ಟತಾನೆ ಈ ಕಿವಿ ಭಾಗ ಒಂಚೂರು ಪ್ರಾಮಿನೆಂಟ್ ಇರುತ್ತೆ. ನಾವು ಅದನ್ನ ಬ್ಯಾಟ್ ಇಯರ್ಸ್ ಅಂತ ಹೇಳ್ತೀವಿ, ಇಲ್ಲ ಕಪ್ ಇಯರ್ಸ್ ಅಂತ ಹೇಳ್ತೀವಿ. ಹೀಗೆ ಮುಂದೆ ಇರುತ್ತೆ, ಒಂದ್ ಕಡೆ ಕಿವಿ ಮುಂದೆ ಇರುತ್ತೆ, ಒಂದ್ ಕಡೆ ಹಿಂದೆ ಇರುತ್ತೆ, ಇಲ್ಲ ಎರಡೂ ಕಡೆ ಹೀಗಿರುತ್ತೆ. ನಾನು ಎಲ್ಲಾನು ಚೇಂಜ್ ಮಾಡ್ತೀನಿ ಅಂತ ಹೋಗಿ ಮುಖಾನ್ ಚೇಂಜ್ ಮಾಡಕ್ ಹೋಗೋದು, ಮೂಗ್ ಚೇಂಜ್ ಮಾಡಕ್ ಹೋಗೋದು, ಇದನ್ನ ಕಂಪ್ಲೀಟ್ ಫೇಸ್ ಮೇಕ್ ಓವರ್ ಅಂತ ಈಗೆಲ್ಲ ಟ್ರೆಂಡಿಂಗ್ ಟರ್ಮ್ಸ್ ಇದೆ. ಇದೆಲ್ಲ ಮಾಡಕ್ ಹೋದಾಗ ಅವ್ರು ಹೇಗಿರ್ತಾರೋ ಅದರಿಂದ ತುಂಬಾ ಚೇಂಜ್ ಆಗ್ಬಿಡ್ತಾರೆ. ಸೊ ಅದರಲ್ಲಿ ಕಾಂಪ್ಲಿಕೇಶನ್ಸ್ ಸೀಕ್ವೆಲೆ ಆಗೋದು ಜಾಸ್ತಿ. ನಮ್ಮ ಅಡ್ವೈಸ್ ಏನು ಅಂತ ಹೇಳಿದ್ರೆ ಡಾಕ್ಟರ್ಸ್ ಹತ್ರ ಹೋಗಿ ಕೇಳಿ, ಇದು ವರ್ಕ್ ಆಗುತ್ತಾ, ಇದ್ರದ್ದು ಕಾಂಪ್ಲಿಕೇಶನ್ಸ್ ಇದೆಯಾ, ಇದೇನಾಗುತ್ತೆ, ಇದ್ರದ್ದು ಕರೆಕ್ಟಾಗಿ ರಿಸರ್ಚ್ ಆಗಿದೆಯಾ, ಎವಿಡೆನ್ಸ್ ಇದೆಯಾ, ಬೇರೆ ಪೇಷಂಟ್ ಎಲ್ಲ ಟ್ರೀಟ್ಮೆಂಟ್ ಆಗಿ ಹೇಗಾಗಿದೆ ಅವ್ರಿಗೆ ಇದೆಲ್ಲ ತಿಳ್ಕೊಳ್ಳಿ. ಅದಾದ್ಮೇಲೆ ನೀವು ಮಾಡಿಸಿ. ಸಿಂಪಲ್ ಗಾಯ ಆದರೆ, ಕಾಲು ಪೆಟ್ಟಾದರೆ ಅದೇ ವಾಸಿ ಆಗೋಕ್ಕೆ 1 ವಾರ ಬೇಕು. ನೀವು ಮುಖದ ಮೇಲೆ ಸರ್ಜರಿ ಮಾಡಬೇಕಾದ್ರೆ ಆಬ್ವಿಯಸ್ಲಿ 1 ವಾರದಿಂದ 2 ವಾರ ಬೇಕೇ ಆಗುತ್ತೆ. ನಾಳೆನೇ ನಾನು ಸರಿಯಾಗ್ಬಿಡ್ತೀನಿ, ನಾಳೆನೇ ಆಫೀಸ್ಗೆ ಹೋಗ್ಬಿಡ್ತೀನಿ, ನಾಳೆನೇ ಎಲ್ಲರೂ ಚಪ್ಪಾಳೆ ತಟ್ತಾರೆ ನನ್ನ ಮುಖ ನೋಡ್ಬಿಟ್ಟು ಅಂತ, ಅದು ಒಂದು ತಪ್ಪು ತಿಳುವಳಿಕೆ. ನಮ್ಮ ಮೋಟೋ ಏನು ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ನಿಮ್ಮ ಮುಖ ಎಲಿಗೆಂಟಾಗಿ ಕಾಣಬೇಕು. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದೀವಿ ಅಂತ ಅನ್ನಿಸ್ಬಾರ್ದು ಯಾರು. ಅದನ್ನು ಡಿಟೆಕ್ಟ್ ಮಾಡಿದ್ರೆ ನಮ್ಮ ಫೇಲ್ಯೂರ್. ಬಟ್ ನಿಜ ಹೇಳಬೇಕು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ. ಇನ್ಫ್ಯಾಕ್ಟ್ ನೀವು ನೋಡೋಕ್ಕೆ ಹೋದರೆ ಬೇರೆ ಸರ್ಜರೀಸ್, ಕಾಯಿಲೆಗಳ ಸರ್ಜರೀಸೇ ಅದೇ ಜಾಸ್ತಿ ಎಕ್ಸ್ಪೆನ್ಸಿವ್ ಇದ್ದಾವೆ. ಇದರಲ್ಲಿ ಏನಕ್ಕೆ ಅದು ಬಂದಿದೆ ಅಂತ ಹೇಳಿದ್ರೆ ಮುಂಚೆಯಿಂದ ಸೆಲೆಬ್ರಿಟೀಸೇ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಮಾತಾಡೋದ್ರಿಂದ ಅವ್ರಿಗೆ ಆಗತ್ತೇನೋ ಅಂತ. ಬಟ್ ನಮ್ಮ ಕ್ಲೈಂಟ್ಸ್ ಇಲ್ಲ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಇರೋದು ಮಿಡಲ್ ಕ್ಲಾಸ್ ಪೀಪಲ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಬಾಹ್ಯ ಸೌಂದರ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ನನ್ನ ಮೂಗು ಚೆನ್ನಾಗಿರಬೇಕು, ಕಣ್ಣು ಚೆನ್ನಾಗಿರಬೇಕು, ಒಟ್ಟಾರೆಯಾಗಿ ನನ್ನ ಔಟ್ಲುಕ್ ಚೆನ್ನಾಗಿರಬೇಕು ಅನ್ನುವಂಥ ಆಸೆ ಹೆಚ್ಚಿನ ಜನರಿಗೆ ಇದ್ದೇ ಇರುತ್ತೆ. ಸೊ ನಾವು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಜನರಲ್ ಆಗಿ ಕೇಳಿರ್ತೀವಿ ಅಥವಾ ಯಾವುದಾದ್ರೂ ವಿಜುವಲ್ಸ್ ಅಲ್ಲಿ ನೋಡಿರ್ತೀವಿ. ಹಾಗಿದ್ರೆ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದ್ರೆ ಏನು? ನಾವು ಫೇಶಿಯಲ್ ಸರ್ಜರಿಯನ್ನು ಯಾವಾಗ ಮಾಡಿಸ್ಕೋಬಹುದು? ಇದರ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ? ಯಾರಿಗೆ ಇದರ ಉಪಯೋಗ ಹೆಚ್ಚಾಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ವಿಶ್ವಾಸ್ ವಿಜಯ್ ದೇವ್, ಕನ್ಸಲ್ಟೆಂಟ್ ಫೇಶಿಯಲ್ ಪ್ಲಾಸ್ಟಿಕ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಟ್ರಸ್ಟ್ವೆಲ್ ಹಾಸ್ಪಿಟಲ್. ಆಲ್ಸೋ ಹಿ ಈಸ್ ಅ ಫಸ್ಟ್ ಇಂಟರ್ನ್ಯಾಷನಲ್ ಬೋರ್ಡ್ ಸರ್ಟಿಫೈಡ್ ಡಿಪ್ಲೊಮೆಂಟ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ನಾನು ಚೆನ್ನಾಗಿ ಕಾಣಬೇಕು ಅಂತ ಮಾಡುವಂಥ ಸರ್ಜರಿ ಒಂದು ಕಡೆ ಆದರೆ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮೆಡಿಕಲಿ ಏನಾದರೂ ಟ್ರೀಟ್ಮೆಂಟಿಗೆ ಒಳಗಾದರೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಆವಾಗಲೂ ಕೂಡ ಈ ಥರ ಸರ್ಜರಿ ಮಾಡಿಸ್ಬೋದು, ಏನಾದರೂ ಚೇಂಜಸ್ ಆಯಿತು ಫೇಶಿಯಲಿ ಅಂದಾಗ? ಹೌದು, ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಕ್ಯಾನ್ಸರ್ ಆಂಕೋಪ್ಲಾಸ್ಟಿಕ್ ಸರ್ಜರಿ ಅಂತಲೇ ಕರಿತೀವಿ. ಅಂದರೆ ಒಂದು ಭಾಗದ ಕ್ಯಾನ್ಸರ್ ಆದಾಗ ಮುಖದಲ್ಲಿ ಅದನ್ನು ತೆಗಿಬೇಕಾಗತ್ತೆ. ಅದು ತೆಗೆದಾಗ ಆ ಪಾರ್ಟನ್ನು ರೀಪ್ಲೇಸ್ ಮಾಡೋದಕ್ಕೆ ನಾವು ಚರ್ಮ ಆಗಲಿ ಮೂಳೆ ಆಗಲಿ ಬೇರೆ ಕಡೆಯಿಂದ ಕೂರಿಸ್ಬೇಕಾಗತ್ತೆ. ಅದನ್ನು ನಾವು ಆಂಕೋಪ್ಲಾಸ್ಟಿಕ್ ಸರ್ಜರಿ ಅಂತೀವಿ. ಅದು ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿಲೇ ಬರುತ್ತೆ. ಲೋಕಲ್ ಫ್ಲ್ಯಾಪ್ಸ್ ಅಂತ ಇರ್ಬೋದು, ಫಿಬ್ಯುಲರ್ ಫ್ರೀ ಗ್ರಾಫ್ಟ್ಸ್ ಅಂತ ಇರ್ಬೋದು, ಇದನ್ನೆಲ್ಲ ಬೇರೆ ಪಾರ್ಟ್ ಅಂದರೆ ಬೇರೆ ಅಂಗಾಂಗಗಳಿಂದ ತಂದು ಆ ಜಾಗಕ್ಕೆ ಹಾಕುವಂಥದ್ದು ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ನಾವು. ಆ್ಯಂಡ್ ಮಾಡಿದಾಗ 2 ಅಡ್ವಾಂಟೇಜ್ ಆಗುತ್ತೆ. ಒಂದು, ಆ ಜಾಗದಲ್ಲಿ ಏರುಪೇರು ಏನಾಗಿದೆ ಅದು ಸರಿ ಆಗುತ್ತೆ. ಎರಡನೇದು, ನಾನು ಹೇಳ್ದ ಹಾಗೆ ಅಗಿಯಕ್ಕಾಗಲಿ, ಊಟ ಮಾಡೋಕ್ಕಾಗಲಿ, ಮಾತಾಡೋಕ್ಕಾಗಲಿ, ಉಸಿರಾಡೋಕ್ಕಾಗಲಿ, ನೋಡೋಕ್ಕಾಗಲಿ ಇದರಲ್ಲಿ ಏನಾರ ವ್ಯತ್ಯಾಸಗಳಾದರೆ ಅದು ಕೂಡ ಸರಿ ಆಗುತ್ತೆ. ಈಗ ಮಾತಾಡೋದಕ್ಕೆ ಮುಂಚೆ ಸರಿ ಇತ್ತು, ಆದರೆ ಸರ್ಜರಿ ಮಾಡಿ ಆದಮೇಲೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದಾಗ ಎಷ್ಟು ದಿನ ಆ ಥರ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಮಾತಾಡೋಕ್ಕೆ ಸಾಧ್ಯ ಆಗುತ್ತಾ? ಸರ್ಜರಿ ಮಾಡಿರೋ ನೆಕ್ಸ್ಟ್ ಡೇನೇ ನಾನು ಮಾತಾಡಬಹುದು ಅನ್ನೋ ಥರ ಪಾಸಿಬಿಲಿಟಿ ಇದೆಯಾ ಡಾಕ್ಟರ್? ಮೋಸ್ಟ್ ಆಫ್ ದ ಸರ್ಜರೀಸ್ ಫೇಸ್ ಮೇಲೆ ಮಾಡಿದಾಗ ಅಂದರೆ ಕಾಸ್ಮೆಟಿಕ್ ಸರ್ಜರಿ ಇಲ್ಲ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿದಾಗ ಮಾತಾಡ್ಲಿಕ್ಕೆ ಏನು ಕಷ್ಟ ಆಗೋದಿಲ್ಲ, ಮಾತಾಡ್ಬೋದು. ನಾವೇನೆ
ಡಾಕ್ಟ್ರುಗಳನ್ನೇ ಅವ್ರಿಗೆ ಹೇಳ್ತೀವಿ, ಒಂದು 3-4 ದಿವಸ ಮಾತಾಡೋದು ಕಮ್ಮಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಊತ ಜಾಸ್ತಿ ಬರಬಹುದು, ಇಲ್ಲ ಅಗಿಯಕ್ಕೆ ಹೋದಾಗ ಆ ಜಾಗದಲ್ಲಿ ನರಗಳು ಏನು ಕನೆಕ್ಷನ್ ಕೊಟ್ಟಿರ್ತೀವ, ಇಲ್ಲ ಮಾಂಸಖಂಡಗಳು ಏನು ಕನೆಕ್ಷನ್ ಕೊಟ್ಟಿರ್ತೀವೋ ಅದೆಲ್ಲ ಬಿಟ್ಕೋಬಹುದು. ಸೊ ಒಂದು 2-3 ದಿವಸ ಮಾತಾಡೋದು ಕಮ್ಮಿ ಮಾಡಿ ಅಂತ. ಯಾವಾಗ ಆ ಥರ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರೆ, ಕ್ಯಾನ್ಸರ್ ಸರ್ಜರಿಲಿ ಪೆರೋಟಿಡ್ ಗ್ರಂಥಿ ಅಂತ ಒಂದಿರುತ್ತೆ, ಅದರಲ್ಲಿ ಏನಾದ್ರು ಕ್ಯಾನ್ಸರ್ ಆದಾಗ ಅದು ಸರ್ಜರಿ ಮಾಡಿದಾಗ ನರಗಳು ಏನಾರ ಕಟ್ಟಾದರೆ, ಅದನ್ನ ಮಾಂಸಖಂಡಗಳು ಮೂವ್ ಆಗೋದೇನಾರ ಕಮ್ಮಿ ಆದರೆ ಅವಾಗ ನಿಮಗೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬರ್ತಾ ಬರ್ತಾ ಅದು ರಿಕವರಿ ಆಗುತ್ತೆ, ಅದನ್ನು ಕೂಡ ಸರಿ ಮಾಡ್ಬೋದು ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಮೂಲಕ. ಓಕೆ. ಇನ್ ಕೇಸ್ ಏನಾದರೂ ಲಿಪ್ಪಲ್ಲಿ ಏನಾದರೂ ಆಯಿತು ಅಂದಾಗ, ಲಿಪ್ ಸರ್ಜರಿ ಮಾಡಿದಾಗ ಕಷ್ಟ ಆಗೋದಿಲ್ವಾ? ಬಿಕಾಸ್ ಈಗ ಮೂಗಿನ ಮೇಲೆ ಆದರೆ ಓಕೆ, ಮಾತಾಡೋದಕ್ಕೆ ಕಷ್ಟ ಆಗೋದಿಲ್ಲ ಅನ್ನೋದು ನಮಗೆ ಒಂದು ರೀತಿಲಿ ಅಂದಾಜಾಗುತ್ತೆ. ಬಟ್ ಲಿಪ್ಸಲ್ಲೇ ಏನೋ ಸರ್ಜರಿ ಮಾಡ್ತಾ ಇದ್ದಾರೆ ಅಂದಾಗ ಕಷ್ಟ ಆಗಲ್ವಾ ಅಂತ? ಯೂಶಲಿ ಕಷ್ಟ ಆಗೋದು 1-2 ಅಕ್ಷರದಲ್ಲಿ ಆಗ್ಬೋದು, ತುಟಿಯಿಂದ ಹೇಳೋವಂಥ ಅಕ್ಷರಗಳಲ್ಲಿ. ಬಟ್ ಅದು ಕೂಡ ಟ್ರೈನಿಂಗಲ್ಲಿ ಸರಿ ಮಾಡಬಹುದು. ಆ್ಯಂಡ್ ಮೋಸ್ಟ್ ಆಫ್ ದ ಸರ್ಜರೀಸ್ಗೆ ಆ ಥರ ತುಟಿದೇನು ಪ್ರಾಬ್ಲಮ್ ಆಗೋದಿಲ್ಲ, ತಿನ್ನೋದಕ್ಕೆ ನುಂಗೋದಕ್ಕೆ ಏನು ಕಷ್ಟ ಆಗೋದಿಲ್ಲ. ಡಾಕ್ಟರ್, ಈಗ ಇದರ ಪ್ರೊಸೀಜರ್ಸ್ ಯಾವ ರೀತಿ ಆಗಿರುತ್ತೆ? ಈಗ ಒಟ್ಟಾರೆಯಾಗಿ ನೀವು ಹೇಳಬೇಕು ಅಂತ ಹೇಳಿದ್ರಿ ಟೆಸ್ಟ್ ಮಾಡಬೇಕಾಗುತ್ತೆ. ಟೆಸ್ಟ್ ಮಾಡಿ ಆದಮೇಲೆ ಡ್ಯೂರೇಷನ್ ಆಫ್ ದ ಸರ್ಜರಿ ಡಿಫ್ರೆಂಟ್ ಆಗಿರುತ್ತೆ, ಒಂದೊಂದು ಭಾಗಕ್ಕೆ ಒಂದೊಂದು ರೀತಿ ಇರುತ್ತಾ ಹೇಗೆ ಅಂತ? ಹೌದು. ಈಗ ನೀವು ಪ್ರೊಸೀಜರ್ಸ್ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ರೈನೋಪ್ಲಾಸ್ಟಿ ಸರ್ಜರಿನೇ ತುಂಬ ಕಾಮನ್ ಆಗಿ ಆಗುವಂಥದ್ದು ನಮ್ಮ ದೇಶದಲ್ಲಿ ಅಂತ. ರೈನೋಪ್ಲಾಸ್ಟಿ ಸರ್ಜರಿ ಹೇಗೆ ಅಂತ ಹೇಳಿದ್ರೆ, ಆ ಮೂಗಿನ ಸರ್ಜರಿ ಮಾಡುವಂಥದ್ದು ಒಂದು ಉಸಿರಾಟದ್ದು ಇಂಪ್ರೂವ್ಮೆಂಟ್ ಆಗೋಕ್ಕೆ, ಅದ್ರ ಜೊತೆಗೆ ಮೂಗಿನ ಶೇಪ್ ಇಂಪ್ರೂವ್ಮೆಂಟ್ ಆಗೋಕ್ಕೆ ಮಾಡೋವಂಥದ್ದು. ನಾವು 2 ದಿವಸ ಅದರಲ್ಲಿ ಡ್ರೆಸ್ಸಿಂಗ್ ಇಟ್ಟಿರ್ತೀವಿ. ಡ್ರೆಸ್ಸಿಂಗ್ ಇಟ್ಟು ಅವಾಗ ಒಂದು ಸ್ವಲ್ಪ ಮೂಗಲ್ಲಿ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಡ್ರೆಸ್ಸಿಂಗ್ ತೆಗೆದಾದ್ಮೇಲೆ ಅವರು ಆರಾಮಾಗಿರ್ತಾರೆ. ಹೊಲಿಗೆ ಬಿಚ್ಚಲಿಕ್ಕೆ ಒಂದು 7 ದಿವಸ ಆದ್ಮೇಲೆ ಬರಬೇಕಾಗತ್ತೆ. ಮತ್ತು ಮೇಲೆ ಪಟ್ಟಿ ಹಾಕಿರ್ತೀವಲ್ಲ ಅದನ್ನು ತೆಗಿಲಿಕ್ಕೆ ಒಂದು 10 ದಿವಸ ಆದ್ಮೇಲೆ ಬರಬೇಕಾಗತ್ತೆ. ಆ್ಯಂಡ್ ಇಷ್ಟು ಡ್ಯೂರೇಷನಲ್ಲಿ ಅವ್ರು ಮೋಸ್ಟ್ಲಿ ಕೆಲಸಕ್ಕೆಲ್ಲ ಆರಾಮಾಗಿ ಹೋಗ್ಬಹುದು, ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಬಟ್ ಊತ ಒಂದು 3-6 ವಾರ ಒಬ್ರೊಬ್ರಿಗೆ ಇರುತ್ತೆ. ಮ್ಯಾಕ್ಸಿಮಮ್ 3 ವಾರದಲ್ಲಿ ಕಮ್ಮಿ ಆಗ್ಬಿಡುತ್ತೆ, 99%. ಸೊ ಅದಾದ್ಮೇಲೆ ಅವ್ರು ಕೆಲಸ ಮಾಡ್ಬೋದು. ಅದೇ ನೀವು ಕಣ್ಣಿನ ಸರ್ಜರಿ ತಗೊಂಡ್ರೆ, ಬ್ಲೆಫ್ರೋಪ್ಲಾಸ್ಟಿ ಅಂತ ಹೇಳ್ತೀವಲ್ಲ, ಕಣ್ಣಿನ ಟಿಶ್ಯೂಸ್ ಅಂದರೆ ಚರ್ಮ ತುಂಬ ಮೃದು. ಸೊ ಒಂಚೂರು ಅದನ್ನ ತಾಕ್ಸಿದ್ರು ಕೂಡ ಊತ ಬರೋ ತುಂಬಾ ಸೆನ್ಸಿಟಿವ್. ಸೊ ಹಾಗಾಗಿ ಈಗ ನೀವು ನೋಡಿರ್ತೀರ, ಏನೋ ಒಂದು ಹುಳ ಕಚ್ಚಿದ್ರು ಕೂಡ ತುಂಬಾ ಊದ್ಕೊಂಡ್ಬಿಡುತ್ತೆ. ಸೊ ಬ್ಲೆಫ್ರೋಪ್ಲಾಸ್ಟಿ ಅನ್ನೋದು ಸರ್ಜರಿ ಮಾಡಿದಾಗ ಯೂಶಲಿ ಊತನೇ ಒಂದೊಂದ್ಸರಿ 2 ವಾರದಿಂದ 4 ವಾರ ತನಕ ಇರುತ್ತೆ, ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಏನು ಹೇಳ್ತೀವಿ, ನಿಮ್ಗೆ ಏನಾದ್ರು ಸೋಷಿಯಲ್ ಫಂಕ್ಷನ್ಸ್ ಇದ್ರೆ, ಇಲ್ಲ ಏನಾರು ಆಫೀಸ್ ವರ್ಕ್ ಇದ್ರೆ ಆದಷ್ಟು ಅದನ್ನು ಡಿಲೇ ಮಾಡಿ. ಹಾಗೆ ಫೇಸ್ ಲಿಫ್ಟು ಕೂಡ, ಈ ಚರ್ಮನೂ ಕೂಡ ಮೃದು ಇರೋದ್ರಿಂದ ಅದು ಕೂಡ ಜಾಸ್ತಿ ಊತ ಬರ್ತದೆ. ಜಾಸ್ತಿ ಊತ ಅಂದ್ರೆ ಏನು, ನನ್ನ ಪ್ರಕಾರ 2-3 ಮಿಲಿಮೀಟರ್, ಪೇಷಂಟ್ ಪ್ರಕಾರ ಮುಖ ಒಂಥರ ವ್ಯತ್ಯಾಸವಾಗಿ ಕಾಣುವಂಥದ್ದು. ಸೊ ಇದನ್ನ ನಾವು ಪೇಷಂಟ್ಸ್ ಕಣ್ಣಿಂದಾಗ್ಲಿ ಫೇಸಿಂದಾಗ್ಲಿ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ 2-3 ವಾರ ನೀವು ಆದಷ್ಟು ಮನೇಲಿರಿ, ಆದಷ್ಟು ಆಚೆ ಹೋಗಬೇಡಿ, ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಡಿ ಅಂತ ಹೇಳ್ತೀವಿ. ಈಗ ನೀವು ಬ್ರೌ ಲಿಫ್ಟ್ ಎಲ್ಲ ತಗೊಂಡ್ರೆ ಅದೆಲ್ಲ ಬೇಗನೆ ಸೆಟ್ಲ್ ಆಗುತ್ತೆ. ಬ್ರೌ ಲಿಫ್ಟ್ ಅಂದ್ರೆ ಉಬ್ಬನ್ನ ಏರ್ಸೋವಂಥದ್ದು, ಇಲ್ಲ ಇಂಪ್ಲಾಂಟ್ ಹಾಕುವಂಥದ್ದು, ಅದೆಲ್ಲ 1 ವಾರದಲ್ಲೇ ವಾಪಸ್ಸು ಅವ್ರ ಕೆಲ್ಸಕ್ಕೆ ಹೋಗ್ಬೋದು. ಇಲ್ಲ ಓಟೋಪ್ಲಾಸ್ಟಿನೇ ಇರ್ಬೋದು, ಕಿವಿ ಪ್ರಾಮಿನೆಂಟ್ ಆಗಿದ್ದು ಅದನ್ನ ಹಿಂದೆ ಮಾಡುವಂಥ ಸರ್ಜರಿ ಅದೇ, ಅವೆಲ್ಲ 1 ವಾರದಲ್ಲೇ ಸರಿಯಾಗಿ ಅವರು ವಾಪಸ್ ಅವ್ರ ಕೆಲ್ಸಕ್ಕಾಗಲಿ ಸ್ಕೂಲ್ಗಾಗಲಿ ಹೋಗ್ಬೋದು. ಓಕೆ, ಸೊ 1 ವಾರದಲ್ಲಿ ಎಲ್ಲ ರಿಕವರಿ ಆಗುತ್ತೆ ಅಂತ ಮೋಸ್ಟ್ ಆಫ್ ದ. ಓಕೆ, ಈಗ ಹಾಸ್ಪಿಟಲಿಗೆ ಬಂದು ಸರ್ಜರಿ ಮಾಡಿಸ್ಕೊಳ್ಳೋದಾದ್ರೆ ಈಗ 1 ಡೇ ಪ್ರೊಸೀಜರ್ ಥರ ಇರುತ್ತೆ. ಈಗ ಮಾಮೂಲಿ ಆಪ್ರೇಷನ್ಸ್ ಆದರೆ ಅವರು ಬಿಫೋರ್ ದಟ್ ಅಡ್ಮಿಟ್ ಆಗಬೇಕು, ಸರ್ಜರಿ ಆಗಿ ಅದಾದ್ಮೇಲೆ ಒಂದು 3 ದಿನ ಇರಬೇಕಾಗತ್ತೆ. ಸೊ ಇದರಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ? ಮೋಸ್ಟ್ ಆಫ್ ದ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಆರ್ ಯೂಶಲಿ ಡೇ ಕೇರ್ ಆರ್ 1 ಡೇ ಪ್ರೊಸೀಜರ್ಸ್. ಓಕೆ, ಅಂದ್ರೆ ಬಂದು ಬೆಳಗ್ಗೆ ಅಡ್ಮಿಟ್ ಆಗಿ ಖಾಲಿ ಹೊಟ್ಟೆಲ್ ಬರಬೇಕು, ಅನಸ್ತೀಶಿಯಾ ಕೊಟ್ಟು ಮಾಡಾದ್ಮೇಲೆ ಸಾಯಂಕಾಲದಂಗೆ ಮನೆಗೆ ಕಳಿಸ್ಕೊಡ್ತೀವಿ. ಅನಸ್ತೀಶಿಯಾದೆಲ್ಲ ಎಫೆಕ್ಟ್ ಹೋಗಿ ಅವ್ರು ಆರಾಮಾಗಿ ಊಟ ಮಾಡಂಗಾಗಿ ಮಾತಾಡಂಗಾಗಿ ಆದ್ಮೇಲೆ ಅವ್ರಿಗೆ ಮನೆಗೆ ಕಳಿಸ್ಕೊಡ್ತೀವಿ. ಇದನ್ನ ನಾವು ಡೇ ಕೇರ್ ಸರ್ಜರಿ ಅಂತ ಕರಿತೀವಿ. ಅವ್ರನ್ನ ಓವರ್ ನೈಟ್ ಇಲ್ಲಿ ಹಾಸ್ಪಿಟಲ್ ಇಟ್ಕೊಳ್ಳೋದು ನೆಸೆಸಿಟಿ ಇರಲ್ಲ. ಯಾಕೆ, ಇದರಲ್ಲಿ ನಮಗೆ ನೋಡ್ಬೇಕಾಗಿರೋಂಥದ್ದು ಊತ ಏನಾರ ಇದೆಯಾ, ಔಷಧಿ ಎಲ್ಲ ಹೋಗ್ತಾ ಇದೆಯಾ, ನೋವು ಕಮ್ಮಿ ಆಗಿದೆಯಾ, ಇದನ್ನ ನೋಡ್ಕೊಂಡು ನಾವು ಅವ್ರಿಗೆ ಮನೆಗೆ ಕಳಿಸ್ಕೊಡ್ತೀವಿ. ಆಮೇಲೆ ಮನೇಲಿ ಏನೇನು ವಿಧಾನ ಮಾಡಬೇಕು, ಯಾವ್ಯಾವ ಥರ ಕೇರ್ ತಗೋಬೇಕು, ಅದಕ್ಕೆಲ್ಲ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇದನ್ನ ನೋಡ್ಕೊಂಡು ಅವ್ರು ಮಾಡಿದ್ರೆ ಸಾಕು. ಅವ್ರು ಮತ್ತೆ ಫಾಲೋ ಅಪ್ಪಿಗೆ 2-3 ಸರಿ ನಮ್ಮ ಹತ್ರ ಬಂದರೆ ಟ್ರೀಟ್ಮೆಂಟ್ ಇಸ್ ಯೂಶಲಿ ಡನ್. ಅದೇ ನೀವು ಹೇಳಿದಾಗೆ ಕಾಯಿಲೆಯಲ್ಲಿ ನಾವು ಜಾಸ್ತಿ ದಿವಸ ಇರಬೇಕಾಗುತ್ತೆ. ಅದ್ರಲ್ಲಿ ಕಾಯಿಲೆ ಸರಿ ಆಯ್ತಾ, ಬೇರೆ ಏನಾರ ಪ್ರಾಬ್ಲಮ್ ಆಗ್ತಿದ್ಯಾ, ಇದನ್ನೆಲ್ಲ ನೋಡ್ಬೇಕಾಗತ್ತೆ. ಇದರಲ್ಲಿ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಪ್ರೊಸೀಜರ್ಸ್ ಅಲ್ಲಿ ಆ ಥರ ಏನು ಜಾಸ್ತಿ ಪ್ರಾಬ್ಲಮ್ಸ್ ಇರಲ್ಲ. ಅಂಡ್ ಮುಂಚಿತವಾಗಿ ಅವ್ರಿಗೆ ಸಾಕಷ್ಟು ಎಜುಕೇಶನ್ ಕೊಟ್ಟಿರ್ತೀವಿ. ಸೊ ಅವ್ರಿಗೆಲ್ಲ ತಿಳುವಳಿಕೆ ಇರುತ್ತೆ, ಯಾವ ಥರ ಮಾಡಬೇಕು, ಯಾವ ಥರ ನಾನು ತಿಳ್ಕೊಬೇಕು, ಏನಾರ ಇದ್ರೆ ನಾನು ಡಾಕ್ಟರ್ ಹತ್ರ ವಾಪಸ್ ಬರಬೇಕು ಅಂತ. ಹಾಗಾಗಿ ಯೂಶಲಿ ಡೇ ಕೇರ್ ಸರ್ಜರೀಸ್ ಆರ್
ಒನ್ ಡೇ ಸರ್ಜರಿ. ಯಾವಾಗ ನಾವು ಜಾಸ್ತಿ ಇವ್ರನ್ನ ಇಟ್ಕೋತೀವಿ ಅಂದ್ರೆ ನೀವು ಕೇಳಿದ್ರಲ್ಲ ಕ್ಯಾನ್ಸರ್ ಸರ್ಜರಿ, ಕ್ಯಾನ್ಸರ್ ಸರ್ಜರಿ ಬೇರೆ ಅಂಗಗಳನ್ನ ಇಲ್ಲಿಗೆ ಕೂರಿಸ್ತೀವಲ್ಲ, ಅವಾಗ ನಾವು 2-3 ದಿವಸ ಇಟ್ಕೋಬೇಕಾಗುತ್ತೆ. ಇನ್ ಕೇಸ್ ಈಗ ಆಕ್ಸಿಡೆಂಟ್ ಕೇಸ್ ಅಲ್ಲಾದ್ರೆ ಅವಾಗ್ಲೂ ಕಾಂಪ್ಲಿಕೇಶನ್ಸ್ ಇರುತ್ತಾ? ಅವರಿಗೆ ಏನಾರ ಬೇರೆ ಕಂಪ್ಲೀಟ್ ಆಗಿ ಜಡ್ಜ್ ಹೋಗಿದೆ, ಶೇಪ್ ಇಲ್ಲ ಅಂದಾಗ? ಕರೆಕ್ಟ್. ಅವರಿಗೆ ತಲೆ ಭಾಗದಲ್ಲಿ ಪೆಟ್ಟು ಬಿದ್ದಿದೆ, ಇಲ್ಲ ಐಸಿಯುಲ್ ಅಡ್ಮಿಟ್ ಆಗಿದ್ದಾರೆ, ಬೇರೆ ಭಾಗದಲ್ಲಿ ಪೆಟ್ಟು ಬಿದ್ದಿದೆ ಅಂದ್ರೆ ಅವಾಗ ನಾವು ಜಾಸ್ತಿ ದಿವಸ ಇಟ್ಕೋತೀವಿ. ಹಾಗೆ ಮುಖದ ಭಾಗದ ಆಕ್ಸಿಡೆಂಟ್ ಆದಾಗ್ಲೂ ಕೂಡ ಬೇಗ ಮಾಡ್ಬಿಟ್ಟು 1 ದಿವಸದಲ್ಲಿ ಕಳಿಸ್ಕೊಡ್ಬೋದು, ಬೇಗ ವಾಸಿ ಆಗುತ್ತೆ. ಅವ್ರಿಗೆ ಹೇಳ್ತೀವಿ ಈ ತರ ಊಟ ಮಾಡ್ಬೇಕು, ಹೀಗೆ ಮಾಡಿ, ಏನಾರ ಕಟ್ಕೊಂಡ್ರೆ ಏನಾರ ಏನ್ ಮಾಡ್ಬೇಕು ಅಂತೆಲ್ಲ ಹೇಳಿ ತಿಳಿಸ್ಬಿಟ್ಟು ಕಳಿಸ್ತೀವಿ. ಓನ್ಲಿ ಇಫ್ ಅದರ್ ಸಿಸ್ಟಮ್ಸ್ ಆರ್ ಇನ್ವಾಲ್ವ್ಡ್, ಅಂದ್ರೆ ಬೇರೆ ಏನಾರ ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ನಾವು ಜಾಸ್ತಿ ದಿವಸ ಇಟ್ಕೋಬೇಕು. ಓಕೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿರುವಂತಹ ಸರ್ಜರಿಗಳು ಯಾವುದೆಲ್ಲ? ನೀವು ಹೇಳಿದ್ರಿ ರೈನೋಪ್ಲಾಸ್ಟಿ ಸರ್ಜರಿನೂ ತುಂಬಾ ಜನ ಮಾಡಿಸ್ಕೋತಾರೆ. ಸೊ ಅದನ್ನ ಬಿಟ್ಟು ಬೇರೆ ಯಾವುದೆಲ್ಲ ಸರ್ಜರಿನ ಜಾಸ್ತಿ ಜನ ಡಾಕ್ಟರ್ ನನ್ಗೆ ಈ ತರ ಮಾಡಿಸ್ಕೋಬೇಕು ಅಂತ ಯಾವುದನ್ನು ಆಪ್ಟ್ ಮಾಡ್ತಾರೆ ಅಂತ? ಈಗ ಜನಕ್ಕೆ ಭಯ ಇರೋಂಥದ್ದು ನಾನು ದೊಡ್ಡ ಸರ್ಜರಿ ಮಾಡಿಸ್ಕೊಳ್ದೇನೆ ಮ್ಯಾಕ್ಸಿಮಮ್ ಔಟ್ಪುಟ್ ಅಂದ್ರೆ ಚೆನ್ನಾಗಿ ಕಾಣೋ ಅಂಥದ್ದು ಚಿಕ್ಕ ಸರ್ಜರಿ ಏನಾರ ಇದೆಯಾ ಇದೇ ಫಸ್ಟ್ ಕೇಳೋಂಥ ಪ್ರಶ್ನೆ. ಸೊ ಆ ಥರ ನೀವು ಕೇಳೋದಾದ್ರೆ ಕಣ್ಣಿನಲ್ಲಿ ನೀವು ಯೋಚನೆ ಮಾಡೋದಾದ್ರೆ ಬ್ಲೆಫ್ರೋಪ್ಲಾಸ್ಟಿ ಇಸ್ ಅ ವೆರಿ ಸೇಫ್ ಆ್ಯಂಡ್ ಫಾರ್ವರ್ಡ್ ಪ್ರೊಸೀಜರ್. ಅದು ಹೇಗೆ ಅಂದರೆ ಇಲ್ಲಿ ಚರ್ಮ ಜಾಸ್ತಿ ಇದ್ದಲ್ಲಿ ಆ ಚರ್ಮನ ಕಮ್ಮಿ ಮಾಡೋದಾಗ್ಲಿ, ಇಲ್ಲ ಜಿಡ್ಡಿನ ಭಾಗ ಫ್ಯಾಟ್ ಬ್ಯಾಗ್ಸ್ ಅಂತ ಹೇಳಿದ್ನಲ್ಲ ಅದೇನಾದ್ರು ಜಾಸ್ತಿ ಇದ್ದಲ್ಲಿ ಕಮ್ಮಿ ಮಾಡೋದು. ಇದು ಆಲ್ಮೋಸ್ಟ್ ಹಾಫ್ ಅ ಡೇ ಪ್ರೊಸೀಜರ್, ಅಂದ್ರೆ ಬಂದು ಮಾಡಿಸ್ಕೊಂಡು ನೀವು ಮಧ್ಯಾಹ್ನದಂಗೆ ಮುಗಿಯುವಂಥ ಪ್ರೊಸೀಜರ್. ಅಷ್ಟೊಂದೇನು ಊತ ಇರೋದಿಲ್ಲ, ಅಷ್ಟೊಂದೇನು ಕಷ್ಟ ಆಗಲ್ಲ, ನೋವು ಇರಲ್ಲ, ದೃಷ್ಟಿಗೇನು ತೊಂದರೆ ಇರಲ್ಲ. ಅದು ಬ್ಲೆಫ್ರೋಪ್ಲಾಸ್ಟಿ. ಇನ್ನು ಎಷ್ಟೊಂದು ಜನ ನನಗೆ ಮುಖನ ಸ್ವಲ್ಪ ಟೈಟ್ ಮಾಡಿ ಕೊಡಿ, ನನಗೆ ಸರ್ಜರಿ ಬೇಡ ಅಂತ ಕೇಳ್ತಾರೆ. ಆಕ್ಚುಯಲ್ ಸರ್ಜರಿ ಏನ್ ಮಾಡ್ತೀವಿ ಅಂದ್ರೆ ಫೇಸ್ ಲಿಫ್ಟ್, ಇಲ್ಲಿಂದ ಮುಂಭಾಗದಲ್ಲಿ ಒಂದು ಸಣ್ಣಗೆ ಓಪನ್ ಮಾಡಿ ಈ ಜಾಗನೆಲ್ಲ ಟೈಟ್ ಮಾಡುವಂಥದ್ದು, ಅದು ಫೇಸ್ ಲಿಫ್ಟ್. ಆ ಫೇಸ್ ಲಿಫ್ಟ್ ಪ್ರೊಸೀಜರ್ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, 3 to 4 hours ಹಿಡಿಯುತ್ತೆ. 2 ಕಡೆ ಮಾಡ್ಬೇಕಲ್ಲ, ಸೊ ಈಕ್ವಲ್ ಆಗಿ ಮಾಡ್ಬೇಕು 2 ಕಡೆ. ಅದರಲ್ಲೂ ಶೇಪ್ ಚೇಂಜ್ ಆಗುತ್ತೆ, ವ್ಯತ್ಯಾಸ ಕಾಣುತ್ತೆ. ಕರೆಕ್ಟ್. ಸೊ ಅದು ಎದ್ದು ಕಾಣುತ್ತಲ್ಲ, ಹಾಗಾಗಿ ಅದೊಂದು 3-4 hours ತಗೊಳುತ್ತೆ. ಅದು ಕೂಡ ಪೇಷಂಟನ್ನ ನಾವು 1 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಬಟ್ ಎಷ್ಟೊಂದು ಪೇಷಂಟ್ಸ್ ನಮ್ಮನ್ನು ಕೇಳೋದು ಏನು ಅಂತ, ಕ್ಲೈಂಟ್ಸ್ ಅಂತ ಹೇಳ್ತಾರೆ, ಅವ್ರು ಕೇಳೋದೇನು ಅಂತ ಹೇಳಿದ್ರೆ ನನಗೆ ಓಪನ್ ಮಾಡೋದೆಲ್ಲ ಬೇಡ, ಬೇರೆ ಏನಾರ ಪ್ರೊಸೀಜರ್ ಇದೆಯಾ ಅಂತ. ಈಗ ಹಾಗೆ ನೋಡೋಕೆ ಹೋದ್ರೆ ಆಂಟಿ ಏಜಿಂಗ್ ಸೈನ್ಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಥರ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ಗಳಿದೆ. ಹೇಗೆ ಅಂತ ಹೇಳಿದ್ರೆ ಥ್ರೆಡ್ ಲಿಫ್ಟ್ಸ್ ಅಂತ ಹೇಳ್ತೀವಿ, ಇಲ್ಲ ಇಲ್ಲಿ ಒಳಗಡೆ PDO ಥ್ರೆಡ್ಸ್ ಅಂತ ಹಾಕ್ತೀವಿ. ಸೊ ಮತ್ತೆ ಹೀಟಿಂಗ್ ಡಿವೈಸಸ್ ಅಂತ ಇರುತ್ತೆ, ಮೈಕ್ರೋ ನೀಡ್ಲಿಂಗ್ ಅಂತ, ಇದೆಲ್ಲ ಕಾಸ್ಮೆಟಾಲಜಿಸ್ಟ್ ಡರ್ಮಟಾಲಜಿಸ್ಟ್ ಮಾಡ್ತಾರೆ. ಅದು ಟೆಂಪ್ರರಿ ಎಫೆಕ್ಟ್. ಒಂದ್ ಕಡೆ ನಿಮಗೆ ಅದು ಬೇಗ ಆಗ್ಬಹುದು ಅಂಡ್ ಅಷ್ಟೊಂದು ನಿಮಗೆ ಕಷ್ಟ ಆಗದೆ ಇರಬಹುದು ಸರ್ಜರಿ ಮಾಡ್ದೇನೆ. ಬಟ್ ಅದಿರೋದು 3-6 ತಿಂಗಳಷ್ಟೇ, ಆಮೇಲೆ ಮತ್ತೆ ಹಾಗೆ ಆಗುತ್ತೆ, ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ. ಅಂಡ್ ಪದೇ ಪದೇ ಮಾಡಿದಾಗ ಏನಾಗುತ್ತೆ, ಸೀಕ್ವೆನ್ಷಿಯಲ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನೀವು ಸರ್ಜಿಕಲ್ ಪ್ರೊಸೀಜರ್ ಮಾಡಿಸಿದ್ರೆ ಒಂದೇ ಸರಿಗೆ, ಅವಾಗ ಏನಾಗುತ್ತೆ, ಕ್ಲಾರಿಟಿ ಬಂದು ಒಂದೇ ಸರಿಗೆ ಅದು ಪರ್ಮನೆಂಟ್ ಆಗಿ ಫಿಕ್ಸ್ ಆಗುತ್ತೆ, ಇಲ್ಲ ಪರ್ಮನೆಂಟ್ ಆಗಿ ನಿಮ್ಗೆ ಏನ್ ಬೇಕೋ ಅದು ಸೆಟ್ ಆಗುತ್ತೆ. ಸೊ ಇವೆಲ್ಲನೂ ಕೂಡ ನೀವು ಸರ್ಜರಿ ಮುಖಾಂತರನೇ ಮಾಡ್ತೀರಾ? ಖಂಡಿತ. ಓಕೆ. ಆಟೋಪ್ಲಾಸ್ಟಿ ಅಂತ ಹೇಳಿದ್ರೆ ಏನು ಡಾಕ್ಟರ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಟೋಪ್ಲಾಸ್ಟಿ ಅಂದ್ರೆ ಒಂದೊಂದು ಮಕ್ಕಳಿಗೆ ಹುಟ್ಟತಾನೆ ಈ ಕಿವಿ ಭಾಗ ಒಂಚೂರು ಪ್ರಾಮಿನೆಂಟ್ ಇರುತ್ತೆ. ನಾವು ಅದನ್ನ ಬ್ಯಾಟ್ ಇಯರ್ಸ್ ಅಂತ ಹೇಳ್ತೀವಿ, ಇಲ್ಲ ಕಪ್ ಇಯರ್ಸ್ ಅಂತ ಹೇಳ್ತೀವಿ. ಹೀಗೆ ಮುಂದೆ ಇರುತ್ತೆ, ಒಂದ್ ಕಡೆ ಕಿವಿ ಮುಂದೆ ಇರುತ್ತೆ, ಒಂದ್ ಕಡೆ ಹಿಂದೆ ಇರುತ್ತೆ, ಇಲ್ಲ 2 ಕಡೆ ಹೀಗಿರುತ್ತೆ. ಸೊ ಇದು ಮಕ್ಕಳಲ್ಲಿ ಟೀಕೆ ಮಾಡುವಂಥದ್ದು ಜಾಸ್ತಿ ಸ್ಕೂಲಲ್ಲಿ. ಸೊ ಮಕ್ಕಳಿಗೆ ಏನಾಗುತ್ತೆ, ಅದೊಂದು ಲೋ ಸೆಲ್ಫ್ ಎಸ್ಟೀಮ್ ಆಗುತ್ತೆ, ಮತ್ತೆ ಅವರು ಬುಲ್ಲಿಂಗ್ ಅಂತ ಹೇಳ್ತಾರೆ, ಈಗೆಲ್ಲ ಅದು ವರ್ಡ್ ಯೂಸ್ ಮಾಡ್ತಾರೆ. ಹಾಗಾಗಿ ಪೇರೆಂಟ್ಸ್ ಬಂದು ಈ ತರ ಹೇಳ್ತಾರೆ ನಮ್ಗೆ. ಆವಾಗ ನಾವು ಇದನ್ನ ಸಣ್ಣದಾಗಿ ಹಿಂದ್ಗಡೆಯಿಂದ ಓಪನ್ ಮಾಡಿ, ಅನಸ್ತೀಶಿಯಲ್ಲಿ ಮಗುನ ಮಲಗಿಸಿ ಓಪನ್ ಮಾಡಿ ಇದನ್ನ ಹಿಂದಕ್ಕೆ ಹಿಂಗೆ ಪಿನ್ ಬ್ಯಾಕ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಅ ವೆರಿ ಕಾಮನ್ ಪ್ರೊಸೀಜರ್. ಆ್ಯಂಡ್ ಅದು ಅರ್ಧ ದಿವಸ ಇರಬೇಕಷ್ಟೇ, ಮಗುಗೆ ನೋವೇನಾಗೋದಿಲ್ಲ, ಕಷ್ಟ ಏನಾಗಲ್ಲ, ದೊಡ್ಡ ಡ್ರೆಸ್ಸಿಂಗ್ ಏನಿರಲ್ಲ, ಸಣ್ಣದಾಗಿ ಒಂದು ಆಯಿಂಟ್ಮೆಂಟ್ ಹಾಕಿ ಹೊಲಿಗೆ ಹಾಕಿ ಕಳಿಸಿರ್ತೀವಿ. 1 ವಾರ ಆದಮೇಲೆ ಬಂದು ತೋರಿಸ್ಕೊಂಡು ಹೋಗಬೇಕು. ಎಷ್ಟೊಂದು ಸರಿ ನಾವು ಕರ್ಗೋಂಥ ಹೊಲಿಗೆನೇ ಹಾಕಿರ್ತೀವಿ, ತೆಗಿಯುವಂಥದ್ದು ಇರಲ್ಲ. ಸೊ ಇಟ್ಸ್ ಅ ವೆರಿ ಸೇಫ್ ಆ್ಯಂಡ್ ಕಂಫರ್ಟಬಲ್ ಪ್ರೊಸೀಜರ್. ಮಕ್ಕಳಿಗೇನು ಅಷ್ಟೊಂದೇನು ಹಿಂಸೆ ಆಗಲ್ಲ. ಆ್ಯಂಡ್ ಮಾಡಿದ್ರಿಂದ ಮಕ್ಕಳಿಗೆ ಸಾಕಷ್ಟು ಒಳ್ಳೇದಾಗುತ್ತೆ. ಯಾಕೆಂದರೆ ದಿನ ಅವ್ರಿಗೆ ಅದು ಕೇಳಬೇಕು ಅಂದರೆ ಅವರಿಗೆ ಎಷ್ಟು ಮಾನಸಿಕವಾಗಿ ಒತ್ತಡ ಆಗುತ್ತೆ ಅಂತ ನೀವು ತಿಳಿಬೋದು. ಅದು ಓಟೋಪ್ಲಾಸ್ಟಿ. ಅದೇ ಥರ ಒಂದೊಂದು ಮಕ್ಕಳಿಗೆ ನಮ್ಮ ದೇಶದಲ್ಲಿ ಅಂದರೆ ಏಷ್ಯನ್ ಪಾಪ್ಯುಲೇಷನ್ ಅಲ್ಲಿ ಈ ಕಿವಿ ಹೊರಗಡೆ ಭಾಗ ಇದೆಯಲ್ಲ, ಇದೇ ಬೆಳೆದಿರಲ್ಲ, ಪೂರ್ತಿ ಇಲ್ಲಿ ಏನೂ ಇರೋದಿಲ್ಲ. ಅದನ್ನ ನಾವು ಮೈಕ್ರಾಶಿಯಾ ಅಂತ ಹೇಳ್ತೀವಿ, ಇಲ್ಲ ಅನಾಶಿಯಾ ಅಂತ. ಈ ಹೊರಗಡೆ ಭಾಗ ಕಿವಿನೇ ಇರಲ್ಲ. ಒಂದು ಅವರಿಗೆ ಕೇಳಿಸ್ಕೊಳ್ಳಿಕ್ಕೂ ಆಗ್ತಿರಲ್ಲ ಆ ಕಡೆ. ಎರಡನೇದು ಈ ಕಿವಿ ಶೇಪೇ ಇರಲ್ಲ, ಆಚೆ ಬರೀ ಒಂದು ಚರ್ಮ ಹಿಂಗ್ ಫ್ಲಾಟ್ ಆಗಿರುತ್ತೆ. ಅವ್ರಿಗೂ ಸರ್ಜರಿ ಇದೆ.
ಅದನ್ನ ನಾವೇನ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಮೆಟೀರಿಯಲ್ಸು ಇದೆ ಇದು ಕಿವಿ ಫಾರ್ಮ್ ಮಾಡಕ್ಕೆ. ಹಾಗೆ ಪೇಷಂಟ್ ಇದನ್ನ ಪಕ್ಕೆ ತಕ್ಕೊಂಡು ಅದನ್ನ ಡಿಸೈನ್ ಮಾಡಿ ಕಿವಿ ಮಾಡುವಂಥದ್ದು ಇದೆ. ಅದನ್ನು ನಾವು ಮೈಕ್ರೋಶಿಯಾ ಸರ್ಜರಿ ಅಂತ ಹೇಳ್ತೀವಿ. ಅದು ಯೂಶಲಿ 6 ರಿಂದ 10 ವರ್ಷದ ಮಧ್ಯೆ ಮಾಡ್ತೀವಿ. ಓಕೆ ಡಾಕ್ಟರ್, ಎಲ್ಲ ಸರ್ಜರಿ ಬಗ್ಗೆ ಹೇಳಿದ್ರಲ್ವಾ, ಒಂದ್ಸತಿ ಮಾಡಿಸಿ ಆದ್ಮೇಲೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋ ಥರನೇ ಇರುತ್ತಾ? ಮತ್ತೇನು ಚೇಂಜಸ್ ಆಗಲ್ವಾ? ಈಗ ನೀವು ಹೇಳಿದ್ರೆ ಓಟೋಪ್ಲಾಸ್ಟಿ ಮಾಡ್ತೀರಿ ಅಥವಾ ಈ ಸ್ಕಿನ್ ಮೇಲೆ ಎಳಿತೀರಿ ಅಂತ, ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಅದು ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತಾ? ಈವನ್ ಮೂಗಲ್ಲೂ ನೋಡೋದಾದ್ರೆ, ಕಣ್ಣಲ್ಲಿ, ಬೇರೆ ಬೇರೆ ಭಾಗದಲ್ಲಿ ಹೇಳಿದ್ರಿ, ಮುಖದಲ್ಲಿ ನೋಡೋದಾದ್ರೆ ರಿವರ್ಸ್ ಆಗುತ್ತಾ ಹೇಗೆ ಅಂತ? ಯಾಕಂದ್ರೆ ಒಂದ್ಸತಿ ಅವರು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ, ಒಂದು ಭಯ ಇರುತ್ತೆ, ಸ್ಟಿಲ್ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ರೀಸನ್ಗೋಸ್ಕರ ಒಂದು ಧೈರ್ಯ ತಗೊಂಡು ಮುಂದೆ ಹೋಗಿರ್ತಾರೆ. ಎಗೇನ್ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಮತ್ತೆ ಹಂಗಾಗತ್ತಾ ಅನ್ನೋ ಒಂದು ಡೌಟ್ ಕೂಡ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ತುಂಬ ಒಳ್ಳೆ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಈಗ ಮೂಳೆಯನ್ನು ಸರ್ಜರಿ ಮಾಡಿದ್ರೆ ಮೂಳೆ ಜಾಸ್ತಿ ಜರುಗಲ್ಲ. ಅದೇ ಸಾಫ್ಟ್ ಟಿಶ್ಯೂ, ಮೃದುವಾಗಿರೋ ಟಿಶ್ಯೂಸ್, ಚರ್ಮ ಇರ್ಬೋದು, ಅದ್ರ ಕೆಳಗಡೆ ಇರೋ ಜಿಡ್ ಇರ್ಬೋದು, ಅದಾದ್ರೆ ಮೂವ್ ಆಗೇ ಆಗುತ್ತೆ. ಇದು ವಯಸ್ಸಿನ ಜೊತೆಗೆ ಯಾರಿಗೇ ಆಗಲಿ, ಇವತ್ತಿನ ವಯಸ್ಸಿಂದು 30 ವರ್ಷದ ಮುಂದೆ ನೋಡಿದ್ರೆ ಅವ್ರದ್ದು ಎಲ್ಲ ಜೋತ್ ಬೀಳೋದು ಸಹಜ. ಸರ್ಜರಿ ಮಾಡಿ ನಾವು ಏನ್ ಮಾಡ್ತೀವಿ, ಇದನ್ನ ಹಿಂದಕ್ಕೆ ಕೂರಿಸ್ತೀವಿ. ಅಂದ್ರೆ ನೀವು 60-70 ವಯಸ್ಸಿರೋರ್ನ ಅವರು 40-30 ವಯಸ್ಸಿನಲ್ಲಿ ಅವ್ರ ಚರ್ಮ ಹೇಗಿತ್ತು ಹಾಗೆ ಕೂರಿಸ್ಬೋದು. ಬಟ್ ವಯಸ್ಸು ಅದ್ರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಚರ್ಮನೂ ಹಾಗೆ ಜೋತ್ಕೊಂಡು ಇರ್ಬೋದು. ಸೊ ಯೂಶಲಿ ಫೇಸ್ ಲಿಫ್ಟ್ ಇಲ್ಲ ಬ್ಲೆಫ್ರೋಪ್ಲಾಸ್ಟಿ ಅಂತ ಪ್ರೊಸೀಜರ್ ಮಾಡಿದ್ರೆ 15 ರಿಂದ 20 ವರ್ಷ ಅದಾದ್ಮೇಲೆ ಮತ್ತೆ ಅದು ಸ್ವಲ್ಪ ಜೋತ್ ಬಿಟ್ಕೊಳ್ಳೋದು ಶುರು ಆಗುತ್ತೆ. ಅದೇ ನೀವು ಬೋನಿ ಸ್ಟ್ರಕ್ಚರ್ಸ್ ಅಂದ್ರೆ ಮೂಗಿಂದಾಗ್ಲಿ, ಚಿನ್ನದಾಗ್ಲಿ, ಹಣೆದಾಗ್ಲಿ ಅಂತವೆಲ್ಲ ಮಾಡಿದ್ರೆ ಪರ್ಮನೆಂಟ್ ಆಗಿರುತ್ತೆ. ಓಕೆ, ಒಂದ್ಸತಿ ಮಾಡಿಸಿದ್ಮೇಲೆ ಮತ್ತೆ ಯಾವ ಟೆನ್ಷನ್ ಇರೋದಿಲ್ಲ, ಯಾವ ಶೇಪ್ ಅಲ್ಲಿ ಮಾಡಿಸಿದ್ರಿ ಅದೇ ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಮ್ಯಾಕ್ಸಿಮಮ್ ಏನಾಗ್ಬೋದು, ಒಂದು 2 to 3 millimeters ಕೆಳಗಡೆ ಇಳಿಬಹುದು ಅಷ್ಟೇ. ಅದನ್ನ ನಾವು ರಿವಿಷನ್ ಮಾಡಿ ಸರಿ ಮಾಡ್ಬೋದು, ಹಾಗೆ ಕಂಫರ್ಟಬಲ್ ಇರ್ತಾರೆ ಇರ್ಬೋದು. ಓಕೆ, ಇದರಿಂದ ಸೈಡ್ ಎಫೆಕ್ಟ್ಸ್ ಇರುತ್ತಾ ಅಂತ? ಯಾಕಂದ್ರೆ ತುಂಬ ಜನರಿಗೆ ಡೌಟ್ಸ್ ಇರುತ್ತೆ, ಮಾಡಿ ಆದಮೇಲೆ ಒಂದು ಏನು ಅಂತ ಹೇಳಿದ್ರೆ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದಾಗಿರುತ್ತೆ, ಫೇಸ್ ಇದು ಶೇಪ್ ಚೇಂಜ್ ಆಗುತ್ತೆ ಅಂತ, ಇನ್ನೊಂದು ಅದರಿಂದ ಮತ್ತೆ ನನ್ನ ಬಾಡಿಗೇನಾದರೂ ಎಫೆಕ್ಟ್ ಆಗುತ್ತಾ ಅಂತ. ಯಾಕಂದರೆ ತುಂಬ ಜನ ಸೆಲೆಬ್ರಿಟಿಗಳ ಹೆಲ್ತಲ್ಲಿ ವೇರಿ ಆದಾಗ ಕೇಳಿಬರುವಂಥ ಮೊದಲ ಟಾಕೆ ಅವರು ಆ್ಯಂಟಿ ಏಜಿಂಗ್ ಮಾಡಿಸ್ಕೊಂಡಿರ್ತಾರೆ, ಅಥವಾ ವಯಸ್ಸಾಗದಿರೋ ಥರ ಕಣ್ಣು ಮೂಗು ಬಾಯಲ್ಲಿ ಏನೋ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರಂತೆ, ಅದಕ್ಕೆ ಈ ರೀತಿ ಆಯಿತು ಅನ್ನೋವಂಥದ್ದು. ಈವನ್ ಶ್ರೀದೇವಿ ವಿಷಯದಲ್ಲೂ ಕೂಡ ಅದೇ ರೀತಿಯ ಒಂದು ಟಾಕ್ ಇತ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನೀವು ಮುಖದ ಲಕ್ಷಣಗಳು ನೋಡಿದ್ರೆ ಪ್ರಪೋರ್ಷನ್ಸ್ ಅಂತ ಇರುತ್ತೆ. ಈಗ ಉಬ್ಬು ಈ ಭಾಗದಲ್ಲಿ ಇರಬೇಕು, ಕಣ್ಣು ಈ ಭಾಗದಲ್ಲಿ ಇರಬೇಕು, ಮೂಗಿ ಈ ತರ ಇರಬೇಕು, ಈ ಶೇಪ್ ಇರಬೇಕು. ಇದರಲ್ಲಿ ಮೆಜರ್ಮೆಂಟ್ಸು ಕೂಡ ಇದೆ. ಅಂದ್ರೆ ಈ ಭಾಗ ಮತ್ತೆ ಈ ಭಾಗ ಈಕ್ವಲ್ ಆಗಿರ್ಬೇಕು. ಸೊ ಈ ಪ್ರಪೋರ್ಷನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಯಾವ ಸರ್ಜನ್ ಕರೆಕ್ಟಾಗಿ ಆ ಸರ್ಜರಿ ಮಾಡಿ ಆ ಪ್ರಪೋರ್ಷನ್ಸ್ ಮೇಂಟೈನ್ ಮಾಡ್ತಾರೋ ಆ ಪೇಷಂಟ್ಸ್ಗಳು ಯೂಶಲಿ ಖುಷಿಯಾಗಿರ್ತಾರೆ. ನಾನು ಎಲ್ಲಾನು ಚೇಂಜ್ ಮಾಡ್ತೀನಿ ಅಂತ ಹೋಗಿ ಮುಖಾನ್ ಚೇಂಜ್ ಮಾಡಕ್ಕೆ ಹೋಗೋದು, ಮೂಗ್ ಚೇಂಜ್ ಮಾಡಕ್ಕೆ ಹೋಗೋದು, ಇದನ್ನ ಕಂಪ್ಲೀಟ್ ಫೇಸ್ ಮೇಕ್ ಓವರ್ ಅಂತ ಈಗೆಲ್ಲ ಟ್ರೆಂಡಿಂಗ್ ಟರ್ಮ್ಸ್ ಇದೆ. ಇದೆಲ್ಲ ಮಾಡಕ್ಕೆ ಹೋದಾಗ ಅವ್ರು ಹೇಗಿರ್ತಾರೋ ಅದರಿಂದ ತುಂಬ ಚೇಂಜ್ ಆಗ್ಬಿಡ್ತಾರೆ. ಸೊ ಅದರಲ್ಲಿ ಕಾಂಪ್ಲಿಕೇಶನ್ಸ್ ಸೀಕ್ವೆಲ್ ಆಗೋದು ಜಾಸ್ತಿ. ಸೊ ಯಾವಾಗಾದರೂ ಸರ್ಜರಿ ಮಾಡಿಸ್ಬೇಕು, ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದಾಗ ಒಂದು ಭಾಗದ ಮುಖದಲ್ಲಿ ಮಾಡಿಸಿ ಅದು ಎಲ್ಲದಕ್ಕೂ ಸೆಟ್ ಆಗುತ್ತಾ, ನೋಡಿದಾಗ ಆಪರೇಷನ್ ಆಗಿಲ್ವಾ ಅಂತ ಅನ್ಸುತ್ತಾ, ಆ ಥರ ನಾವು ಪ್ರೊಸೀಡ್ ಮಾಡೋದು ಒಳ್ಳೇದು. ಎಲ್ಲಾನು ಒಟ್ಟಿಗೆ ನಾನು ಮಾಡಿಸ್ಬಿಟ್ಟು ಒಂದೇ ಸರಿ ನಾನು ಚೇಂಜ್ ಆಗ್ಬಿಡ್ತೀನಿ ಅಂದರೆ ಅದು ಮಾಡ್ಸಕ್ಕೆ ಹೋಗ್ಬಾರ್ದು. ಅದು ಒಂದು. ಎರಡನೇದು, ಜನಕ್ಕೆ ಭಯ ಇರೋದು, ನಾನು ಮುಂಚೆ ಹೇಗಿದ್ನೋ ಪೂರ್ತಿ ಚೇಂಜ್ ಆಗಿಬಿಟ್ರೆ ನನ್ನತನ ಇಲ್ಲ ನನ್ನ ಫ್ಯಾಮಿಲಿ ಸೈಡ್ ಹೆಂಗಿದ್ರೋ ಹಂಗೆ ಕಾಣಿಸೋದೇ ಇಲ್ವಲ್ಲ ಅಂತ. ಅದು ಯಾವಾಗ ಅಂತ ಹೇಳಿದ್ರೆ, ನಾವು ಡಾಕ್ಟರ್ಸ್ ಆಗಿ ಕೌನ್ಸಿಲ್ ಮಾಡಬೇಕಾದ್ರೆ ಬೇಡ ಈ ಥರ ಮಾಡಿಸ್ಬೇಡಿ, ತುಂಬ ಆಡಾಗಿ ಕಾಣುತ್ತೆ, ಅದು ಇಟ್ ಮೂವ್ಸ್ ಅವೇ ಫ್ರಮ್ ದ ನಾರ್ಮಲ್ ಸ್ಟ್ಯಾಂಡರ್ಡ್ ಅಂತ ನಾವು ತಿಳಿಸ್ಬೇಕು. ತಿಳಿಸ್ಬಿಟ್ಟು ಅವ್ರಿಗೆ ಬುದ್ಧಿವಾದ ಹೇಳಿದಾಗ, ಒಂದು ಮಾರ್ಗದರ್ಶನ ಕೊಟ್ಟಾಗ ಅವರು ಅದನ್ನ ಅರ್ಥ ಮಾಡ್ಕೊಂಡು ಮಾಡಿಸ್ಕೋಬೇಕು. ಇಲ್ಲ ಈ ತರ ಪೂರ್ತಿ ಚೇಂಜ್ ಮಾಡ್ಬಿಡಿ ಅಂದಾಗ ಆದಷ್ಟು ನಾವು ಡಾಕ್ಟರ್ಗಳು ನಾವು ಹಿಂದಿರ್ತೀವಿ, ನಾವು ಹೇಳ್ತೀವಿ ಬೇಡ ಈ ತರ ಮಾಡಿಸ್ಕೋಬೇಡಿ ಅಂತ. ಹಂಗೂ ಮಾಡಿಸ್ಕೋತಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಬೇರೆ ತರ ಕಾಣಿಸಿ ಅದು ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಅಂಡ್ ಯಾವುದೇ ಭಾಗದಲ್ಲಿ, ಯಾವ ಶರೀರದ ಯಾವುದೇ ಭಾಗದಲ್ಲಿ ಸರ್ಜನ್ಸ್ ಆಗಲಿ ಇಲ್ಲ ಡಾಕ್ಟರ್ಸ್ ಆಗಲಿ ಆ ಶರೀರದ ಪಾರ್ಟ್ನ ರೆಸ್ಪೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ಏನೂ ಕಾಂಪ್ಲಿಕೇಶನ್ ಆಗಲ್ಲ ಸರ್ಜರಿ ಮಾಡಬೇಕಾದ್ರೆ. ಕಾಂಪ್ಲಿಕೇಶನ್ಸ್ ಅನ್ನೋದು ಎಲ್ಲ ಸರ್ಜರೀಸಲ್ಲೂ ಇರುತ್ತೆ, ಬಟ್ ಅದನ್ನ ಮಿನಿಮೈಸ್ ಮಾಡೋದು, ಕಮ್ಮಿ ಮಾಡೋದೇನೆ ಸರ್ಜನ್ ಎಕ್ಸ್ಪರ್ಟೀಸ್, ಎಕ್ಸ್ಪೀರಿಯನ್ಸ್, ಕನ್ಸರ್ನ್, ಪ್ಯಾಷನ್. ಇದನ್ನೆಲ್ಲ ನೋಡ್ಕೊಳ್ತಾ ಇದ್ರೆ ಕರೆಕ್ಟಾಗಿ ನಾವು ಮಾಡ್ಬೋದು. ಓಕೆ, ಸೊ ಹಾಗಾದ್ರೆ ಈಗ ಮುಖದಲ್ಲಿ ಯಾವುದಾದ್ರೂ ಒಂದು ಪಾರ್ಟನ್ನು ಸರಿ ಮಾಡೋದಕ್ಕೆ ಮಾಡಬಹುದು ಅಂತಾನೆ. ಈಗ ಯಾರಿಗಾದ್ರೂ ಹೇಳಬೇಕು ಅಂದ್ರೆ, ಈಗ ಮೂಗು ಸರಿ ಇಲ್ಲ ಅಂದಾಗ ಅವ್ರು ಮೂಗಷ್ಟೇ ಮಾಡ್ಕೋಬೇಕು ಅಂತನ, ಇಲ್ಲಾಂದ್ರೆ ಕೆಲವರಿಗೆ ಈಗ ಬರೀ ಮೂಗಲ್ಲ ಲಿಪ್ಸು ಚೇಂಜ್ ಮಾಡಬೇಕು ಅಂತ ಇರುತ್ತೆ, ಎರಡನ್ನು ಚೇಂಜ್ ಮಾಡಬಾರ್ದಾ? ಖಂಡಿತ ಮಾಡ್ಬೋದು. ಒಂದೇನು ಅಂದ್ರೆ ಒಂದಾದ್ಮೇಲೆ ಒಂದು ಮಾಡಿ.
ಫಸ್ಟ್ ಒಂದು ಸೆಟ್ ಆದ್ಮೇಲೆ ಇನ್ನೊಂದೊಂದು ಮಾಡಿ. ಒಂದೇ ಸರಿ A to Z ಹೋಗ್ಲಿಕ್ಕೆ ಆಗಲ್ಲ. ಒಂದು A to X ತನಕ ಹೋಗಿ ಆಮೇಲೆ X to Z ಆ ಥರ ಗೋ ಆನ್ ಅ ಪ್ರೋಗ್ರೆಷನ್. ಒಂದೇ ಸರಿ ಚೇಂಜ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈಗ ಮೂಗಿನ ಸರ್ಜರಿ ಮಾಡಿರ್ತೀರಿ, ಇದು ಈ ಥರ ಎಳಿತಾ ಇರುತ್ತೆ, ತುಟಿ ಇದು ಮಾಡಿರ್ತೀರ, ಇದು ಈ ಕಡೆ ಎಳಿತಿರುತ್ತೆ, ಎರಡು ಅಪೋಸಿಂಗ್ ಫೋರ್ಸಸ್ ಇರುತ್ತೆ, ಎರಡು ಸರಿಯಾಗಿ ಆಗಲ್ಲ. ಮಾಡಿದಾಗ ಒಂದೇ ಭಾಗದ ಮಾಡಿ ಆಮೇಲೆ ನೆಕ್ಸ್ಟ್ ಭಾಗಕ್ಕೆ ಶಿಫ್ಟ್ ಆಗುತ್ತೆ. ಓಕೆ, ಯಂಗ್ ಆಗಿ ಕಾಣಿಸ್ಕೋಬೇಕು ಅಂತ ಆಂಟಿ ಏಜಿಂಗ್ ಮಾಡಿಸ್ಕೋತಾರಲ್ಲ, ಸೊ ಇದರಲ್ಲಿ ಸರ್ಜರಿ ಇರುತ್ತೆ ಅಥವಾ ಇಂಜೆಕ್ಟ್ ಮಾಡ್ತಾರ, ಇದು ಏನಾದರೂ ಎಫೆಕ್ಟ್ ಮಾಡುತ್ತಾ ಹೇಗೆ ಅಂತ ಡಾಕ್ಟರ್? ಹೌದು, ಆಂಟಿ ಏಜಿಂಗ್ ಸೈನ್ಸ್ ಅಂತೂ ತುಂಬಾ ವಿಶಾಲವಾದ ಸೈನ್ಸ್ ಆ್ಯಂಡ್ ಇಟ್ ಈಸ್ ದ ಲೀಡಿಂಗ್ ಇಂಡಸ್ಟ್ರಿ ಇನ್ ದ ಹೋಲ್ ವರ್ಲ್ಡ್. ಅದು ನಾವು ಡಯಟ್ ಇಂದ ಇರಬಹುದು, ಎಕ್ಸಸೈಸ್ ಶೆಡ್ಯೂಲ್ಸ್ ಇಂದ ಇರ್ಬೋದು, ಇಲ್ಲ ವಾಟ್ ಟ್ರೀಟ್ಮೆಂಟ್ಸ್ ವಿ ಗೆಟ್ ಆನ್ ದ ಫೇಸ್, ಅಂದ್ರೆ ಮುಖದ ಮೇಲೆ ಏನೇನು ಟ್ರೀಟ್ಮೆಂಟ್ ಮಾಡ್ತಾರೆ ಅದರಿಂದನೂ ಇರಬಹುದು. ಈಗ ಮುಖದ ಮೇಲೆ ಟ್ರೀಟ್ಮೆಂಟ್ ಅಂತ ಹೋದ್ರೆ ಚರ್ಮದ ಟ್ರೀಟ್ಮೆಂಟ್ ಇಂದ ಹಿಡಿದು ಲೇಸರ್ ಟ್ರೀಟ್ಮೆಂಟ್ ಇಂದ ಹಿಡಿದು ಹೀಟಿಂಗ್ ಡಿವೈಸಸ್ ಅಂತ ಬರುತ್ತೆ, ಇದೆಲ್ಲ ಬಂದಿದೆ ಮಾರ್ಕೆಟಲ್ಲಿ. ಸೊ ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತೆ, ಯಾವುದು ಜಾಸ್ತಿ ದಿವಸ ಇರುತ್ತೆ ಅಂತ ಈಗ ಯಾರಿಗೂ ಗೊತ್ತಿಲ್ಲ. ಈಗೆಲ್ಲ ನಾವು ನೋಡ್ತಿರೋದು 5-10 ವರ್ಷದಲ್ಲಿ ಬಂದಿರೋಂಥದ್ದು ಟ್ರೆಂಡ್ಸ್ ಅಷ್ಟೇ. ಲಾಂಗ್ ಟರ್ಮ್ ಅಲ್ಲಿ ಇದೇನು ಚೇಂಜ್ ಆಗುತ್ತೆ, ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಈಗ ಇಟ್ಸ್ ಅನ್ ಇವಾಲ್ವಿಂಗ್ ಸೈನ್ಸ್. ಬಟ್ ಮೆನಿ ಡರ್ಮಟಾಲಜಿಸ್ಟ್ ಅಂಡ್ ಕಾಸ್ಮೆಟಾಲಜಿಸ್ಟ್ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವೇನು ಮಾಡ್ತೀವಿ, ವಿ ವಾಂಟ್ ಟು ವೇಟ್ ಆ್ಯಂಡ್ ವಾಚ್. ನಾವು ಒಂದೇ ಸರಿಗೆ ಹೋಗ್ಬಿಟ್ಟು ಇದು ನೀವು ಮಾಡಿಸಿ ಇದು ಸರಿಯಾಗಿಬಿಡುತ್ತೆ ಅಂತ ನಾವು ಹೇಳೋದಿಲ್ಲ. ಇಟ್ ಈಸ್ ಓನ್ಲಿ ಎನ್ ಅಡಿಷನ್ ರಾದರ್ ದ್ಯಾನ್ ಅ ಸಬ್ಸ್ಟಿಟ್ಯೂಷನ್. ಅಂದರೆ ಸರ್ಜರಿಗೆ ಅದು ರೀಪ್ಲೇಸ್ಮೆಂಟ್ ಆಗಲ್ಲ. ಮಾಡಿಸಿದ್ರೆ ಸ್ಮಾಲ್ ಪ್ರೊಸೀಜರ್, ಅಡಂಕ್ಟಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ, ಅದು ಮಾತ್ರ ಮಾಡಿಸ್ಬೋದು. ಆ್ಯಂಟಿ ಏಜಿಂಗಲ್ಲಿ ಏನಾಗ್ತಿದೆ, ಈಗಿನ ಕಾಲದಲ್ಲಿ ಎಲ್ಲರೂ ಡಾಕ್ಟರ್ ಆಗ್ತಾ ಇದ್ದಾರೆ. ಎಲ್ಲರೂ ಹೀಗೆ ಮಾಡಿ, ಅದು ಮಾಡಿ, ಇದು ಮೆಟ್ಕೊಳ್ಳಿ, ಅದು ಮಾಡಿ, ಇದು ಇಂಜೆಕ್ಷನ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನು ಕೂಡ ನಮ್ಮ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಡಾಕ್ಟರ್ಸ್ ಹತ್ರ ಹೋಗಿ ಕೇಳಿ, ಇದು ವರ್ಕ್ ಆಗುತ್ತಾ, ಇದ್ರದ್ದು ಕಾಂಪ್ಲಿಕೇಶನ್ಸ್ ಇದೆಯಾ, ಇದೇನಾಗುತ್ತೆ, ಇದ್ರದ್ದು ಕರೆಕ್ಟಾಗಿ ರಿಸರ್ಚ್ ಆಗಿದೆಯಾ, ಎವಿಡೆನ್ಸ್ ಇದೆಯಾ, ಬೇರೆ ಪೇಷಂಟ್ ಎಲ್ಲ ಟ್ರೀಟ್ಮೆಂಟ್ ಆಗಿ ಹೇಗಾಗಿದೆ ಅವ್ರಿಗೆ, ಇದೆಲ್ಲ ತಿಳ್ಕೊಳ್ಳಿ. ಅದಾದಮೇಲೆ ನೀವು ಮಾಡಿಸಿ. ಆ್ಯಂಡ್ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯೂಶಲಿ ಶುಡ್ ಬಿ ದ ಡರ್ಮಟಾಲಜಿಸ್ಟ್. ಇದರಲ್ಲಿ ಆ್ಯಂಟಿ ಏಜಿಂಗಲ್ಲಿ ಅವರು ಚರ್ಮದ ಬಗ್ಗೆ ಎಲ್ಲ ಹೇಳ್ತಾರೆ. ಯಾಕೆಂದರೆ ಬೋನಿ ಸ್ಟ್ರಕ್ಚರ್ಸ್ ಆಗಲಿ, ಒಳಗಡೆ ಕಾರ್ಟ್ಲೇಜ್ ಸ್ಟ್ರಕ್ಚರ್ಸ್ ಆಗಲಿ ಅಷ್ಟು ಬೇಗ ಏಜ್ ಆಗಲ್ಲ. ಏಜ್ ಆಗದೆ ಸ್ಕಿನ್ ಅಂಡ್ ಸಾಫ್ಟ್. ಸೊ ಅದ್ರ ಬಗ್ಗೆ ಡರ್ಮಟಾಲಜಿಸ್ಟ್ ಹತ್ರ ಭೇಟಿ ಮಾಡಿದ್ರೆ ಅವರೆಲ್ಲ ಹೇಳ್ಕೊಡ್ತಾರೆ, ಯಾವ ಥರ ಕ್ರೀಮ್ ಹಾಕಿದ್ರೆ ಇಂಪಾರ್ಟೆಂಟ್ ಅಂತೆಲ್ಲ ಹೇಳ್ತಾರೆ. ಇದರಲ್ಲಿ 2 ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು, ನಾವು ಟ್ರಾಪಿಕಲ್ ಕಂಟ್ರಿಲಿದ್ದೀವಿ, ಅಂದರೆ ಸೂರ್ಯನ ಬೆಳಕು, UV ಕ್ಷೀಕಿರಣ ಅಂತ ಏನಂತೀವಿ, ಅದು ತುಂಬ ಜಾಸ್ತಿ. ನಾವು ಒಳಗಡೆ ಇದ್ರೂ ಕೂಡ ಹೊರಗಡೆ ಇದ್ರೂ ಕೂಡ ಅದು ಬರೋ ಅಂಥದ್ದು. ಹಾಗಾಗಿ ಸನ್ಸ್ಕ್ರೀನ್ ಅನ್ನೋದು ನಾವು ಮ್ಯಾಂಡೇಟ್ರಿಯಾಗಿ ಹಾಕೋದು ಒಂದು ಒಳ್ಳೆ ಪದ್ಧತಿ. 2ನೇದು, ರಾತ್ರಿ ಹೊತ್ತು ಸಿಂಪಲ್ ಕ್ರೀಮ್ಸ್ ಲೈಕ್ ಮಾಯಿಶ್ಚರೈಸರ್ ಏನೋ ಒಂದು ಹಾಕೊಳ್ಳೋದು ಒಳ್ಳೆಯದು. ತುಂಬ ಓವರ್ ದ ಕೌಂಟರ್ ಕ್ರೀಮ್ಸ್ ಯಾವುದು ನಿಮಗೆ ಮೆಡಿಕಲ್ ಸ್ಟೋರ್ ಸಿಗುತ್ತೆ, ಬೇರೆ ಸ್ಟೋರ್ಸ್, ಅದನ್ನೆಲ್ಲ ಕೇಳಿ ಹಾಕೊಳ್ಳುವಂಥದ್ದು ಬೆಸ್ಟ್ ಅಂತ. ಓಕೆ, ಸೆಲ್ಫ್ ಡಾಕ್ಟರ್ ಆಗಬಾರ್ದು ಯಾವತ್ತೂ ಕೂಡ ಅಂತ. ಸೊ ಈ ರೀತಿ ಆಂಟಿ ಏಜಿಂಗ್ ಇಂದ ಎಫೆಕ್ಟ್ ಏನು ಆ ಥರ ಇಲ್ವಾ ಡಾಕ್ಟರ್? ಅಂದರೆ ಎಫೆಕ್ಟ್ ಇದೆ, ಖಂಡಿತ ಇದೆ. ಸಾಕಷ್ಟು ಜನಕ್ಕೆ ಬರ್ನ್ಸ್ ಆಗಿದೆ, ಸ್ಕಿನ್ ಬರ್ನ್ಸ್ ಆಗಿದೆ, ಸಾಕಷ್ಟು ಜನಕ್ಕೆ ಪಿಗ್ಮೆಂಟೇಷನ್ ಅಂದರೆ ಕಪ್ಪಗಾಗಿರೋದಾಗಿದೆ, ಪಿಂಪಲ್ಸ್ ಜಾಸ್ತಿ ಆಗಿದೆ, ಮತ್ತೆ ಮುಖನೇ ಒಂಥರ ಜೋತ್ ಬಿಟ್ಕೊಂಡಂಗಾಗಿದೆ. ಇದೆಲ್ಲ ಸಾಕಷ್ಟು ಜನಕ್ಕೆ ಆಗಿದೆ. ಅವ್ರು ತಿಳ್ಕೊಂಡು ಮಾಡಿದ್ರೆ ಏನು ಆಗೋದಿಲ್ಲ, ಕರೆಕ್ಟಾಗಿ ಒಂದು ಅಡ್ವೈಸ್ ತಗೊಂಡು ಮಾಡಿದ್ರೆ ಏನೂ ಆಗೋದಿಲ್ಲ. ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇದೆ. ಇದನ್ನೆಲ್ಲ ರಿವರ್ಸ್ ಮಾಡೋಕ್ಕೂ ಈಗ ಟೆಕ್ನಾಲಜಿ ಬಂದಿದೆ. ಬಟ್ ಫಸ್ಟ್ ಪ್ಲೇಸಲ್ಲಿ ಯಾಕೆ ಮಾಡ್ಕೊಳ್ಳೋದು, ಕರೆಕ್ಟಾಗಿ ತಿಳ್ಕೊಂಡ್ರೆ ಎಲ್ಲ ಸರಿಯಾಗ. ಓಕೆ ಡಾಕ್ಟರ್, ನಿಮಗೆ ಗೊತ್ತಿರೋ ಪ್ರಕಾರ ನಿಮ್ಮ ಹತ್ರ ಬರುವಂತಹ ಕ್ಲೈಂಟ್ಸ್ ಯಾರು ಇರ್ತಾರೆ, ಅಥವಾ ಜನರಲಿ ನಿಮ್ಮ ನಾಲೆಜ್ ಪ್ರಕಾರ ಜನರಲ್ ಇವಾಗಲೂ ಕೂಡ ಈ ಫೇಶಿಯಲ್ ಸರ್ಜರಿ ಬಗ್ಗೆ ಅಥವಾ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ ಅಥವಾ ಮಿತ್ಸ್ ಏನಾದರೂ ಇದೆಯಾ ಹೇಗೆ ಅಂತ? ಹಾಂ, ತುಂಬ ಮಿತ್ಸ್ ಇದೆ ಇದರಲ್ಲಿ. ಯಾಕೆಂದರೆ ತಿಳಿದಿರೋರು ಸ್ವಲ್ಪ ಜನ ಆದರೆ ತಿಳಿದೇ ಇರೋರು ತುಂಬ ಜನ ಇದ್ದಾರೆ ಇದರಲ್ಲಿ. ಸೊ ಹಾಗಾಗಿ ಪಾಪ ಅವರವರಲ್ಲಿ ಮಾತಾಡಿಕೊಂಡು ಬೇರೆ ಬೇರೆ ಥರ ಮಿತ್ಸನ್ನು ಸ್ಪ್ರೆಡ್ ಮಾಡ್ತಿರ್ತಾರೆ. ಒಂದು ಮೇನ್ ಮಿತ್ ಇದರಲ್ಲಿ ಅಂದರೆ ಪ್ಲಾಸ್ಟಿಕ್. ಆ ವರ್ಡ್ ಪ್ಲಾಸ್ಟಿಕ್ ಅನ್ನೋದು ನಾವು ಏನೋ ಬೇರೆ ಆಚೆ ಕಡೆ ಮೆಟೀರಿಯಲ್ನ ಅದನ್ನು ಬಾಡಿಗೆ ಹಾಕ್ತೀವಿ ಅಂತ, ಇದು ಬಿಗ್ಗೆಸ್ಟ್ ಮಿತ್. ಆ ಥರ ಏನೂ ಇಲ್ಲ. ಮುಂಚೆ ಇತ್ತು, 30 ವರ್ಷದ ಹಿಂದೆ ಸಿಲಿಕಾನ್ ಅಂತ ಇಂಪ್ಲಾಂಟ್ ಇತ್ತು, ಗೋರ್ಟೆಕ್ಸ್ ಅಂತ ಇತ್ತು, ಇದೆಲ್ಲ ಇತ್ತು. ಯಾವಾಗ ನಮಗೆ ತಿಳಿದು ಬಂತು ಅದರಿಂದ ಸಾಕಷ್ಟು ಎಫೆಕ್ಟ್ಸ್ ಆಗ್ತಿದೆ ಅಂತ, ಅದನ್ನು ಬಿಟ್ಟು ಇವಾಗ ಬಾಡಿ ಡೋನ್ ಟಿಶ್ಯೂ, ನಮ್ಮ ಶರೀರದಲ್ಲಿ ಇರೋ ಟಿಶ್ಯೂಸ್ನೇ ಯೂಸ್ ಮಾಡ್ತೀವಿ. ಇದು ಒಂದು. 2ನೇ ಮಿತ್ತು, ನಾನು ಸರ್ಜರಿ ಮಾಡಿದ ತಕ್ಷಣ ನನ್ನ ಪೂರ್ತಿ ಜೀವನ ಶೈಲಿ, ಜೀವನಮಾನ ಪೂರ್ತಿ ಚೇಂಜ್ ಆಗಿಬಿಡುತ್ತೆ, ನಾನು ಏನೋ ಬೇರೆ ಆಗ್ಬಿಡ್ತೀನಿ, ನಾನು ಏನೋ ಬೇರೆ ಅಚೀವ್ ಮಾಡಿಬಿಡ್ತೀನಿ. ಇದೆಲ್ಲ ತಪ್ಪು ತಿಳುವಳಿಕೆ. ಏನಕ್ಕೆ ಅಂದರೆ ಸರ್ಜರಿ ಮಾಡಿದಾಗ ನಿಮ್ಗೆ ಆತ್ಮವಿಶ್ವಾಸ ಹೆಚ್ಚಬಹುದು, ನಿಮ್ಮ ಮುಖ ಚೆನ್ನಾಗಿ ಕಾಣ್ಬೋದು. ಅದಾದಮೇಲೆ ಮಾಡೋವಂಥ ಕೆಲಸ ನೀವೇ ಮಾಡಬೇಕು. ಮುಖದಿಂದ ಎಲ್ಲ ಚೇಂಜ್ ಆಗುವಂಥದ್ದು ಆಗೋದಾಗಿದ್ರೆ ಎಲ್ಲರೂ ಚಿಕ್ಕದಲ್ಲೇ ಮಾಡಿಸ್ಕೋಬೇಕಿತ್ತು ಅಲ್ವಾ, ಗೆರೆಗಳನ್ನು ಚೇಂಜ್ ಮಾಡಿಸ್ಕೊಂಡು. ಓಕೆ, ಇದು 2ನೇದು.
ಮೂರನೇ ಮಿತ್ ಏನು ಅಂತ ಹೇಳಿದ್ರೆ, ಜನಕ್ಕೆ ನಾನು ಹೋದ ತಕ್ಷಣ ಮಾಡಿಸ್ಕೊಂಡು ಸರ್ಜರಿ ನಾಳೆಗೆ ಚೆನ್ನಾಗಿರ್ತೀನಿ. ಇದು ಯಾಕೆಂದ್ರೆ ಈ ಟ್ರೆಂಡ್ಸ್ ಅಲ್ಲಿ ಹಾಗೆ ಮಾರ್ಕೆಟಿಂಗ್ ಮಾಡಿಬಿಟ್ಟಿದ್ದಾರೆ, ತಕ್ಷಣಕ್ಕೆ ರಿಸಲ್ಟ್ ಸಿಕ್ಬಿಡುತ್ತೆ. ಇದರಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಸ್ವಲ್ಪ ತಾಳ್ಮೆಯಿಂದಿದ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬಟ್ ಅದು ಕೇರು ಕನ್ಸರ್ನ್ ಎಲ್ಲ ಇರಬೇಕು, ಸ್ವಲ್ಪ ಟೈಮ್ ಕೊಡಬೇಕು, ತಾಳ್ಮೆ ಬೇಕು. ಈಗ ಸಿಂಪಲ್ ಗಾಯ ಆದ್ರೆ, ಕಾಲ್ ಪೆಟ್ಟಾದ್ರೆ ಅದೇ ವಾಸಿ ಆಗಕ್ಕೆ 1 ವಾರ ಬೇಕು. ನೀವು ಮುಖದ ಮೇಲೆ ಸರ್ಜರಿ ಮಾಡಬೇಕಾದ್ರೆ ಆಬ್ವಿಯಸ್ಲಿ 1 ವಾರದಿಂದ 2 ವಾರ ಬೇಕೇ ಆಗುತ್ತೆ. ನಾಳೆನೇ ನಾನು ಸರಿಯಾಗ್ಬಿಡ್ತೀನಿ, ನಾಳೆನೇ ಆಫೀಸ್ಗೆ ಹೋಗ್ಬಿಡ್ತೀನಿ, ನಾಳೆನೇ ಎಲ್ಲರೂ ಚಪ್ಪಾಳಿ ತಟ್ತಾರೆ ನನ್ನ ಮುಖ ನೋಡ್ಬಿಟ್ಟು ಅಂತ, ಅದು ಒಂದು ತಪ್ಪು ತಿಳುವಳಿಕೆ. ಈ ಮೇನ್ ಮಿತ್ಸ್ ಅಲ್ಲಿ ಸಾಕಷ್ಟು ಆಂಗ್ಸೈಟೀಸ್ ಇದೆ ಜನಕ್ಕೆ, ತುಂಬಾ ಭಯ ಇರುತ್ತೆ ಅದ್ರ ಬಗ್ಗೆ. ಅಂಡ್ ಇನ್ನೊಂದು ನಾನು ಹೇಳ್ಬಿಡ್ತೀನಿ, ಏನಂದ್ರೆ ಫೈನಾನ್ಷಿಯಲ್ ಮಿತ್ಸ್. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ತುಂಬಾ ಕಾಸ್ಟ್ಲಿ, ಪ್ಲಾಸ್ಟಿಕ್ ಸರ್ಜರಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ ಅವರಿಗೆ ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನಿದ್ರು ದುಡ್ಡಿದ್ದವರು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಮಾಡಿಸ್ಬೋದು ಅಷ್ಟೇ ಅಂತ ಅನ್ಕೊಳ್ತೀವಿ. ಬಟ್ ನಿಜ ಹೇಳಬೇಕು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ. ಇನ್ಫ್ಯಾಕ್ಟ್ ನೀವು ನೋಡಕ್ಕೆ ಹೋದ್ರೆ ಬೇರೆ ಸರ್ಜರೀಸ್, ಕಾಯಿಲೆಗಳ ಸರ್ಜರೀಸೇ ಅದೇ ಜಾಸ್ತಿ ಎಕ್ಸ್ಪೆನ್ಸಿವ್ ಇದ್ದಾವೆ. ಇದರಲ್ಲಿ ಏನಕ್ಕೆ ಅದು ಬಂದಿದೆ ಅಂತ ಹೇಳಿದ್ರೆ, ಮುಂಚೆಯಿಂದ ಸೆಲೆಬ್ರಿಟೀಸೇ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಮಾತಾಡೋದ್ರಿಂದ ಅವ್ರಿಗೆ ಆಗತ್ತೇನೋ ಅಂತ. ಬಟ್ ನಮ್ಮ ಕ್ಲೈಂಟ್ಸ್ ಇಲ್ಲ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಇರೋದು ಮಿಡಲ್ ಕ್ಲಾಸ್ ಪೀಪಲ್. ಅವರೇ ಬಂದು ಕೇಳ್ತಾರೆ, ನಂಗೆ ಈ ಥರ ಇದೆ, ಈ ಥರ ಮಾಡ್ಕೊಡಕ್ಕಾಗತ್ತೆ. ಆ್ಯಂಡ್ ಇಟ್ ಈಸ್ ಅಫೋರ್ಡಬಲ್, ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಎಕ್ಸ್ಪೆನ್ಸಿವ್. ಸ್ವಲ್ಪ ಟೈಮ್ ಹಿಡಿದು ಅವ್ರಿಗೆ ದುಡ್ಡೆಲ್ಲ ಅರೇಂಜ್ ಮಾಡ್ಕೊಂಡು ಮಾಡಿಸ್ಕೋಬೋದು. ಆ್ಯಂಡ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇನ್ಶೂರೆನ್ಸ್ ಎಲ್ಲ ಇರುತ್ತೆ. ಸೊ ಇನ್ಶೂರೆನ್ಸ್ ಇದ್ದಾಗ ಏನಾಗುತ್ತೆ, ಎಷ್ಟೊಂದು ಪ್ಲಾಸ್ಟಿಕ್ ಸರ್ಜರಿ ಪ್ರೊಸೀಜರ್ಸ್ಗೆ ಇನ್ಶೂರೆನ್ಸ್ ವರ್ಕ್ ಆಗುತ್ತೆ. ಈಗ ಇಂಜುರೀಸ್ ಆದಾಗ ಖಂಡಿತ ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಇನ್ಶೂರೆನ್ಸ್ ವರ್ಕ್ ಆಗುತ್ತೆ. ಅಂಡ್ ಬರ್ತ್ ಡಿಫೆಕ್ಟ್ಸ್ ಒಂದೊಂದರಲ್ಲಿ ಕವರ್ ಆಗುತ್ತೆ. ಸೊ ಇದೆಲ್ಲ ಖಂಡಿತ ಕವರ್ ಆಗ್ಬೇಕಾದ್ರೆ ಅಷ್ಟೊಂದು ಆತಂಕ ಪಡೋದು ಬೇಕಾಗಿಲ್ಲ ಫೈನಾನ್ಷಿಯಲ್ಸ್ ಬಗ್ಗೆ. ಅಂಡ್ ಸೆಲೆಬ್ರಿಟೀಸ್ ಅವ್ರು ಮಾಡಿಸ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಮಾಡಿಸ್ಕೋಬಹುದು, ಅಲ್ಲಿ ದೊಡ್ಡ ದೊಡ್ಡ ಪ್ರೈಸ್ ಹೇಳ್ಬೋದು. ಬಟ್ ದಟ್ ಇಸ್ ನಾಟ್ ದ ರಿಯಾಲಿಟಿ. ರಿಯಾಲಿಟಿ ಇಸ್ 60 to 80% of the population can get the surgery done at a very nominal and comfortable rate. ಫೇಶಿಯಲ್ ಪ್ಲಾಸ್ಟಿಕ್ ಮಾಡಿ ಆದಮೇಲೆ ಏನಾದರೂ ಪ್ರಿಕಾಷನ್ಸ್ ತಗೋಬೇಕು ಅಂತ ಏನಾದರೂ ಇರುತ್ತೆ? ನೀವು ಹೇಳಿದ್ರಿ ಆಗಲೇ 1 ವಾರ ಆದಮೇಲೆ ಅವರು ಮಾಮೂಲಿಯಾಗಿ ಆಫೀಸ್ಗೆ ಹೋಗ್ಬೋದು, ಕೆಲಸ ಮಾಡೋರು ಮಾಡ್ಬೋದು ಅಂತ. ಆದರೆ ಫೇಸ್ ತೊಳೆಯೋ ಅಂಥದ್ದಾಗಿರ್ಬೋದು, ತಲೆ ಸ್ನಾನ ಮಾಡೋದು, ಇದ್ರ ಬಗ್ಗೆ ಡೌಟ್ಸ್ ಇರುತ್ತೆ. ಯೂಶಲಿ ಸರ್ಜರಿ ಆದಮೇಲೆ ಅದ್ರ ಬಗ್ಗೆ ಡೌಟ್ಸ್ ಇರುತ್ತೆ. ಅದರಲ್ಲೂ ನಾವು ಮುಖದ ಬಗ್ಗೆ ಇಲ್ಲಿ ಮಾತಾಡೋ ಕಾರಣದಿಂದಾಗಿ ಈ ರೀತಿಯಾಗಿ ಎಷ್ಟು ದಿನ ಆದಮೇಲೆ ಸ್ನಾನ ಮಾಡಬಹುದು, ಎಷ್ಟು ದಿನ ಆದಮೇಲೆ ಮುಖಕ್ಕೆ ನೀರು ಹಾಕ್ಬೋದಾ ನಾನು, ಈ ಥರ ಒಂದು ಅನುಮಾನ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಹೌದು, ಇದು ತುಂಬಾ ಒಳ್ಳೆ ಪ್ರಶ್ನೆ. ಪೋಸ್ಟ್ ಆಪ್ ಕೇರ್ ಅಂತ ನಾವು ಹೇಳ್ತೀವಿ. ಈಗ ಯಾವುದೇ ಗಾಯ ಆಗಲಿ ನೀರ್ ಬೀಳಿಸಬಾರ್ದು ಅಂತ ಇರುತ್ತೆ. ಹಾಗೆ ಮುಖದ ಮೇಲೆ ಇದ್ದಾಗ ನೀರ್ ಬೀಳಿಸೋದು ಅಂದ್ರೆ ಮುಖಕ್ಕೆ ನಾವು ನೀರ್ ಹಾಕೋದು. ಇದನ್ನ ನಾವು ಹಾಕ್ತೇನೆ ವೆಟ್ ವೈಪ್ಸ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ನೀರ್ ಬೀಳ್ದೇನೆ ಇನ್ಫೆಕ್ಷನ್ ಆಗೋದು ಕಮ್ಮಿ ಆಗುತ್ತೆ. ಇದು ಒಂದು. ಹಾಗೆ ತಲೆ ಸ್ನಾನ ಮಾಡಿದಾಗ ನೀರು ಹರಿಯುವಂಥದ್ದು ಇರುತ್ತಲ್ಲ, ಅದನ್ನ ಹಿಂದೆ ಭಾಗದಲ್ಲಿ ಹೀಗೆ ಪಾರದಲ್ಲಿ ಹೇಗೆ ನೀರು ಕೂದಲು ತೊಡಿತಾರೋ ಹಾಗೆ ಮಾಡಿಕೊಂಡು ಹೀಗೆ ನೀರು ಹೋಗದೆ ಇದ್ರೆ ಅದು ಇನ್ನೂ. ಸೊ ನಾವೇನ್ ಮಾಡ್ತೀವಿ, ದೊಡ್ಡ ದೊಡ್ಡ ಡ್ರೆಸ್ಸಿಂಗ್ ಹಾಕಕ್ಕೆ ಹೋಗಲ್ಲ. ಆ ಹೊಲಿಗೆ ಹಾಕಿರೋ ಜಾಗ ಏನಿರುತ್ತೆ ಅಲ್ಲಿ ಆಯಿಂಟ್ಮೆಂಟ್ ಕೋಟ್ ಹಾಕ್ತೀವಿ. ಅಂದ್ರೆ ದಪ್ಪ ಆಯಿಂಟ್ಮೆಂಟ್ ಕೋಟ್ ಹಾಕಿದಾಗ ಅದು ಆಯಿಲಿ ಬೇಸ್ ಇರುತ್ತೆ. ಸೊ ಅದು ನೀರಿನ ಹತ್ರ ಸೇರ್ಸಕ್ ಬಿಡೋದಿಲ್ಲ. ಸೊ ದೊಡ್ಡ ಡ್ರೆಸ್ಸಿಂಗು ಕಾಣೋದಿಲ್ಲ, ಮತ್ತೆ ನೀರು ಕೂಡ ಅದ್ರ ಮೇಲೆ ಹರಿಯೋದಿಲ್ಲ. ಇದು ಒಂದು. ಎರಡನೇದು, ಆದಷ್ಟು ಬಿಸಿಲಲ್ಲಿ ಹೋಗ್ಬೇಡಿ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಮ ಸ್ಕಿನ್ ಹೇಗೆ ಅಂದ್ರೆ ಸ್ವಲ್ಪ ಬಿಸಿಲಲ್ಲಿ ಹೋದ್ರೆ ಸಾಕು, ಗಾಯ ಆಗಿರೋ ಜಾಗ ಬೇಗ ಬ್ಲ್ಯಾಕ್ ಆಗುತ್ತೆ. ಸೊ ಬಿಸಿಲಲ್ಲಿ ಹೋಗ್ಬೇಡಿ ಅಂತ ಹೇಳ್ತೀವಿ. ಆಮೇಲೆ ತುಂಬಾ ಮುಖ ಉಜ್ಜಾಡ್ಬೇಡಿ, ಆ ಪಾರ್ಟ್ಸ್ ಮೂವ್ ಮಾಡಬೇಡಿ. ಮಲ್ಕೋಬೇಕಾದ್ರೆ ಆದಷ್ಟು ಸೀದಾ ಮಲ್ಕೊಳ್ಳಿ. ಹಾಗೆ ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಮಾಡಿ. ತುಂಬಾ ಭಾರ ಎತ್ತಬೇಡಿ, ಆಯಾಸ ಮಾಡ್ಕೊಂಡು ಕೆಲಸ ಮಾಡಬೇಡಿ, ತುಂಬ ಓಡಾಡಬೇಡಿ ಅಂತ ಇದೊಂದು ವಾರದ ತನಕ ಯೂಶಲಿ ಎಲ್ಲ ಪೇಷಂಟ್ಸ್ಗೆ ನಾವು ಹೇಳ್ತೀವಿ. ಆ್ಯಂಡ್ ಪೋಸ್ಟ್ ಆಫ್ ಕೇರ್ ಅಷ್ಟೊಂದೇನು ಕಷ್ಟ ಇರಲ್ಲ. ಈಗ ಎಷ್ಟೊಂದು ಜನ ನನಗೆ ಕೇಳೋದೇ, ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಬಟ್ ಕಂಟಿನ್ಯೂಸ್ ಆಗಿ 10-12 hours ಮಾಡೋದಕ್ಕೆ ಕಷ್ಟ. ಯು ಕ್ಯಾನ್ ವರ್ಕ್ ಫಾರ್ ಫ್ಯೂ ಅವರ್ಸ್ ಆ್ಯಂಡ್ ಟೇಕ್ ಗುಡ್ ರೆಸ್ಟ್. ಯಾಕೆಂದ್ರೆ ಬಾಡಿಗೂ ರೆಸ್ಟ್ ಬೇಕು. ಸರ್ಜರಿ ಆದಮೇಲೆ ನೀವು ಮಾಡಿದ ತಕ್ಷಣ ಇದು ಮಾಡಿದ್ರೆ ಬಾಡಿ ಹೇಗೆ ರಿಕವರಿ ಆಗುತ್ತೆ. ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಲಾಸ್ಟ್ 10-15 ವರ್ಷದಲ್ಲೇ ಅಂತೂ ತುಂಬ ಅದಕ್ಕೆ ಪ್ರಾಮುಖ್ಯತೆ ಬಂದಿದೆ. ಮುಂಚೆ ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ಒಂದು ದೊಡ್ಡ ಬ್ರಾಂಚ್ ಇತ್ತು. ಈಗ ವಿಭಾಗಗಳಲ್ಲಿ ಆಕ್ಯುಲರ್ ಪ್ಲಾಸ್ಟಿಕ್ ಸರ್ಜರಿ ಇರ್ಬೋದು, ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಇರ್ಬೋದು, ಬೇರೆ ಬೇರೆ ಅಂಗಾಂಗಗಳದ್ದು ಪ್ಲಾಸ್ಟಿಕ್ ಸರ್ಜರಿ ಇರ್ಬೋದು. ಈ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ತುಂಬ ಜನಕ್ಕೆ ಮಾಡಿಸ್ಬೇಕು ಅಂತ ಆಸೆ, ಬಟ್ ಎಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಬಂದು ಡಾಕ್ಟರ್ ಹತ್ರ ಮಾತಾಡಿ ತಿಳ್ಕೊಳ್ಳಿ. ನೀವು ಸರ್ಜರಿ ಮಾಡಿಸ್ತಿರೋ ಬಿಡ್ತಿರೋ ಅದು ಎರಡನೇ ಪ್ರಶ್ನೆ. ಬಟ್ ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳುವಳಿಕೆ ಇದ್ದರೆ ಮುಂದಕ್ಕೆ ಮಾಡಿಸೋದಾಗಲಿ ಇಲ್ಲ ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದಾಗಲಿ ನೀವು ಮಾಡ್ಬೋದು.
ಒಂದು ಇದು 10-15 ವರ್ಷದಲ್ಲಿ ಪ್ರಾಮುಖ್ಯತೆ ಬಂದಿರೋದ್ರಿಂದ ಇದರಲ್ಲಿ ಸಾಕಷ್ಟು ಅಡ್ವಾನ್ಸ್ಮೆಂಟ್ಸು ಆಗಿದೆ, ಸಾಕಷ್ಟು ಡಿಫಿಕಲ್ಟೀಸು ಇದೆ. ಆ ಅಡ್ವಾನ್ಸ್ಮೆಂಟ್ಸ್ನ ಕರೆಕ್ಟಾಗಿ ತಿಳ್ಕೊಂಡು ಯಾವ ಡಾಕ್ಟರ್ ನಿಮಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಸಕ್ಸಸ್ ಔಟ್ಕಮ್ಸ್ ಕೊಟ್ಟು ಚೆನ್ನಾಗಿ ಕೇರ್ ಕೊಡ್ತಾರೋ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಸರ್ಜರಿ ಮಾಡಿಸ್ಕೊಳ್ಳಿ. ಆ್ಯಂಡ್ ನಮ್ಮಲ್ಲಿ ಬಂದರೆ ಟ್ರಸ್ಟಲ್ ಹಾಸ್ಪಿಟ್ಲಲ್ಲಿ ನಮ್ಮದು ಡಿಪಾರ್ಟ್ಮೆಂಟ್ ಇದೆ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿದು. ನಾವೆಲ್ಲ ನೋಡಿಕೊಂಡು ಅವ್ರು ಚೆನ್ನಾಗಿ ಖುಷಿಯಾಗಿ ಹೋಗುವಂಥದ್ದು ಮಾಡೋದು ನಮ್ಮ ಕರ್ತವ್ಯ. ಆ್ಯಂಡ್ ಅವರು ಕಾಂಪ್ಲಿಕೇಶನ್ಸ್ ಇಲ್ದೇ ಸೇಫಾಗಿ ಮನೆಗೆ ಹೋಗಿ ಪೂರ್ತಿ ರಿಕವರಿ ಆಗಿ ಹೋಗೋಂಗೆ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಮಾಡ್ತೀವಿ. ನಮ್ಮ ಮೋಟೋ ಏನು ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ನಿಮ್ಮ ಮುಖ ಎಲಿಗೆಂಟಾಗಿ ಕಾಣಬೇಕು. ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದೀವಿ ಅಂತ ಅನ್ನಿಸ್ಬಾರ್ದು ಯಾರು. ಅದನ್ನು ಡಿಟೆಕ್ಟ್ ಮಾಡಿದ್ರೆ ನಮ್ಮ ಫೇಲ್ಯೂರ್. ನೀವು ಏನೂ ಚೆನ್ನಾಗಿ ಕಾಣಿಸ್ತಿದ್ದೀರಲ್ಲ, ಏನು ವ್ಯತ್ಯಾಸ ಆಗಿದೆ ನಿಮ್ಮ ಮುಖದಲ್ಲಿ ಅಂತ ಗೊತ್ತಾಗ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದ್ರೆ ಅದು ನಮಗೆ ಕಾಂಪ್ಲಿಮೆಂಟ್. ಅದನ್ನು ನಾವು ವಿ ಟ್ರೈ ಟು ಪ್ರಮೋಟ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ನಥಿಂಗ್ ಎಲ್ಸ್. ಓಕೆ, ಸೊ ಈ ಒಂದು ಫೇಶಿಯಲ್ ಪ್ಲಾಸ್ಟಿಕಲ್ಲಿ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರಿಯಲ್ಲಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸೊ ಮಿಡಲ್ ಕ್ಲಾಸ್ ಜನರಿಗೂ ಕೂಡ ಇದು ಕೈಗೆಟಕುವಂಥ ದರದಲ್ಲೇ ಇದು ಆಫರ್ಡೇಬಲ್ ಪ್ರೈಸಲ್ಲಿ ಇರೋದ್ರಿಂದಾಗಿ ಮಾಡಿಸ್ಬೋದು ಯಾರು ಬೇಕಾದರೂ. ಆ್ಯಂಡ್ ಈವನ್ ನೀವು ಹೇಳ್ದಂಗೆ ಏಜ್ ಕೂಡ ಸಣ್ಣ ಮಕ್ಕಳಲ್ಲೂ ಕೂಡ ಮಾಡಿಸೋವಂಥದ್ದಿದೆ, ದೊಡ್ಡವರಲ್ಲೂ ಕೂಡ ಮಾಡಿಸೋವಂಥದ್ದಿದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸರ್ಜರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅಂದರೆ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಜನರಲ್ಲಿ ಕಾಮನ್ ಆಗಿರುವಂಥ ಕೆಲವೊಂದಿಷ್ಟು ಭಯ ಇರುತ್ತೆ. ಸೊ ಆ ಭಯ ಯಾಕೆ ಬಂದಿದೆ, ಆ ಭಯವನ್ನು ನೀವು ಅಂದ್ಕೊಂಡಿರುವಂಥದ್ದು ತಪ್ಪು. ಸೊ ಜನರಲ್ಲಿರುವಂಥ ತಪ್ಪು ಕಲ್ಪನೆಗಳೇನು, ಮಿತ್ಸ್ ಏನು, ಈ ಎಲ್ಲ ವಿಚಾರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫೇಶಿಯಲ್ ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.